ಒಳ್ಳೆ ಬಿರುದು ಕೊಟ್ಟಿದ್ದಾರೆ. ಫಂಗಸ್ ವೆರಿ ಗುಡ್ ಪದ್ಮ, ಕೀಪ್ ಇಟ್ ಅಪ್. ಬಕ್ರ ಮಾಡ್ಲಿಕ್ಕೆ ಜನ ಏನು ಫೂಲಿಶ್ ಅಂತ ಇಟ್ಕೊಂಡಿದ್ದೀರಾ. ಇದು ಇವಾಗ ಪಾರ್ಟ್ 2 ವಿಡಿಯೋ ಅಲ್ಲ. ಪೂಜಾ ರೂಮ್ ನಮ್ದು ನೋಡಿ, ಇದು ನೋಡಿ. ಇದು ನಾವು ನಿಜವಾಗ್ಲೂ ನಾನು ಎಷ್ಟು ಆಸೆಯಿಂದ ಇದೊಂದು ರೂಮ್ ಸಪ್ರೇಟ್ ಮಾಡಿದ್ದೆ. ನಂದೊಂದು ಆಸೆನೇ ಇತ್ತು, ಸಪ್ರೇಟ್ ಆಗಿ ನಾವು ಪ್ರೇಯರ್ ಮಾಡಬೇಕು, ಸಪ್ರೇಟ್ ಇರಬೇಕು ಎಲ್ಲ ಅಂತ ಹೇಳಿ. ಸಪ್ರೇಟ್ ಯಾರು ಹೆಚ್ಚಾಗಿ ಕ್ರಿಶ್ಚಿಯನಲ್ಲಿ ಏನು ಗೊತ್ತುಂಟಾ, ಹಾಲಲ್ಲೇ ಒಂದು ನಾವು ಇದಿಟ್ಟು ಅಲ್ಲೇ ಒಂದು ದೇವರದ್ದು ಇದು ಮಾಡ್ತೀವಿ ನಾವು, ಎಂತ ಹೇಳ್ತಾರೆ, ಅಲ್ತಾರ್ ಅಂತ ಹೇಳ್ತೀವಿ ನಾವು, ಅಲ್ತಾರ್ ಮಾಡ್ತೀವಿ ನಾವು. ಆದರೆ ನನಗೆ ಹಾಗೆ ಇರಲಿಲ್ಲ. ನನಗೆ ದೇವರಿಗೆ ಕೂಡ, ಎಲ್ಲರಿಗೆ ರೂಮ್ ಮಾಡುವಾಗ ದೇವರಿಗೆ ಕೂಡ ಒಂದು ಸಪ್ರೇಟ್ ಪ್ಲೇಸ್ ಬೇಕು ಅಂತ ಹೇಳಿ ಮಾಡಿದ್ವಿ. ಇದರ ಕೆಳಗಡೆನೇ ನಮ್ಮದು ಇದು ಕೂಡ ಉಂಟು, ಕಲ್ಲು, ಯಾವುದು ಕಲ್ಲು, ಭೂಮಿ ಪೂಜೆ ಮಾಡುವಾಗ ಕಲ್ಲು ಹಾಕ್ತಾರೆ ನೋಡಿ, ಅದು ಕೂಡ ಇದರ ಕೆಳಗಡೆನೇ ಉಂಟು. ಅಷ್ಟು ಒಳ್ಳೆ ಇರುವಾಗ ಇದನ್ನು ನಾನು ಒಂದು ಚೆಂದ ಮಾಡಬೇಕು ಅಂತ ಹೇಳಿದ್ದೆ. ನಾನು ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ. ಒಂದು ಡ್ರಾಯಿಂಗ್, ಇದು ಡಮ್ಮಿ ಪೀಸ್. ಇದು ನಾವು ಗೃಹ ಪ್ರವೇಶ ಟೈಮಲ್ಲಿ ಶೀಟ್ ಹಾಕಿದ್ದಾರೆ ಖಾಲಿ. ಇದು ಒಳಗಡೆ ಓಪನ್ ಉಂಟು, ಇದಕ್ಕೆ ಮೇಲ್ಗಡೆ ಇದೆಲ್ಲ ಬೇಕು. ಇದು ಇಂಟೀರಿಯರ್ ಅವರದ್ದು ನೋಡಿ, ಈ ರೀತಿ ಇಂಟೀರಿಯರ್ ಇಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ, ನೋಡಿ ನೋಡಿ, ಇದೆಲ್ಲ ಇಂಟೀರಿಯರ್ ಫಿಕ್ಸ್ ಮಾಡಿದ್ದಾರೆ ನೋಡಿ, ಯಾವ ರೀತಿ ಫಿಕ್ಸಿಂಗ್ ನೋಡಿ, ವೈರೆಲ್ಲ ನೋಡಿ. ಇದು ನಾವು ಫ್ಯಾನ್ ಹಾಕ್ಸಿ. ನೀವು ಹೇಳ್ತೀರಾ ನಮ್ಮ ಕಿಚನಿಗೆ ಒಂದು AC ಇತ್ತು ಹಾಕ್ಲಿಕ್ಕೆ, ಡೈನಿಂಗ್ ಟೇಬಲ್ ಹತ್ರ AC ಹಾಕ್ಲಿಕ್ಕಿತ್ತು, ಅಲ್ಲೇ ಸಮೇತ ಗ್ಲಾಸ್ ಹಾಕಿ ಬಿಟ್ಟಿದ್ದಾರೆ ಇವರು. AC ಬಿಡಿ, ಒಂದು ಫ್ಯಾನ್ ಕೂಡ ಹಾಕ್ಲಿಕ್ಕೆ ಪ್ರೊವಿಷನ್ ಕೊಡಲಿಲ್ಲ ಅವರು. ಆರ್ಕಿಟೆಕ್ಟ್ ಅಲ್ವಾ ಅವರು ಮಾಡಬೇಕಿತ್ತಲ್ಲ, ಪ್ರೊವಿಷನ್ ಕೊಡಲಿಲ್ಲ. ಒಂದು ಫ್ಯಾನ್ ಹಾಕ್ಲಿಕ್ಕೆ ಆಗ್ತಲ್ಲ. ಈಗ ನಮ್ಗೆ ಎಲ್ಲಿ ಹಾಕುದಂತ ಆಗ್ತದೆ, ನಾವು ಇಲ್ಲಿ ಕೂಡ ಫ್ಯಾನ್ ಇಲ್ಲ, ಇಲ್ಲಿ ಕೂಡ ಇಲ್ಲ, ಇದು ಪ್ರೊವಿಷನ್ ಎಲ್ಲಿ ಕೂಡ ಕೊಡ್ಲಿಲ್ಲ ಗೊತ್ತುಂಟ. ಒಂದು ಫ್ಯಾನ್ ಹಾಕಿ, ಇಲ್ಲಿ ಎಷ್ಟು ಸೆಕೆ ಆಗುತ್ತೆ ಗೊತ್ತುಂಟಲ್ಲ ನಿಮ್ಗೆ, ಮಂಗಳೂರಲ್ಲಿ ಎಷ್ಟು ಸೆಕೆ ಅಂತ ಹೇಳಿ, ಎಲ್ಲಿ ಒಂದು ಫ್ಯಾನಿಗೆ ಅಷ್ಟು ಒಂದು ಅವ್ರದ್ದು ತಲೆ ಎಕ್ಸ್ಟ್ರಾರ್ಡಿನರಿ ತಲೆ. ಇದು ಅರ್ಧನೆ ಮಾಡಿ ಇಲ್ಲಿ ವಾಟರ್ ಫಾಲ್ ಬರೋದು ನಮ್ದು. ತಡೀರಿ ಸ್ವಲ್ಪ ಟೈಮಲ್ಲಿ ಇಲ್ಲಿಂದ ನೀರು ಬರ್ತದೆ, ಅದಕ್ಕೆ ಅವ್ರು ಬಿಟ್ಟು ಹೋಗಿದ್ದಾರೆ. ಇದನ್ನು ಲೀಕೇಜ್ ನೀರು ಬರ್ತದೆ, ಲೀಕೇಜ್ ಆಗಿ ಮೇಲ್ಗಡೆಯಿಂದಲೇ ನೀರು ಇಲ್ಲಿಂದ ಬರ್ಲಿಕ್ಕೆ ಉಂಟು. ಹಾಗೆ ಇದೊಂದು ಗುಂಡಿ ಕೂಡ ತೋಡಿಟ್ಟಿದ್ದಾರೆ, ಮೊದಲೇ ಗುಂಡಿಯಲ್ಲಿ ಹಾಕಿದ್ದಾರೆ ನಮಗೆ, ಅದರ ಮೇಲೆ ಕೂಡ ತೋಡಿಟ್ಟಿದ್ದಾರೆ. ಇದೆಲ್ಲ ಅರ್ಧ ಅರ್ಧ ಕೆಲಸ. ಇದು ನೋಡಿ POP ಮಾಡಿಸಿದ್ದು ನೋಡಿ, ಅರ್ಧದಲ್ಲಿ. ನಿಜವಾಗ್ಲೂ ಇದಕ್ಕೆಲ್ಲ ಕವರ್ ಆಗಬೇಕಿತ್ತು ಈ POP. ಸಿಂಪಲ್ ಮಾಡಿದ್ರು. ಇದು ಪ್ರೊಫೈಲ್ ಲೈಟ್ ನಾವು ಮತ್ತೆ ಮಾಡಿಸಿದ್ದು. ಫಾಲ್ ಸೀಲಿಂಗ್ ಅಂದ್ರೆ ಪಕ್ಕ ಫಾಲ್ ಸೀಲಿಂಗ್, ಅದೇ POP ಫಾಲ್ ಸೀಲಿಂಗ್ ಹಾಕಿ ಕೊಡ್ತಾರೆ. ಬಟ್ ನಾನಲ್ಲ, ಸ್ವಲ್ಪ ಯೂನಿಕ್ ಆಗಿ ಕೊಡೋಣ, ಹೊಸ ಸ್ಟೈಲಲ್ಲಿ ಮಾಡುವ ಅಂತ ಹೇಳಿ. ಸೊ ಕೆಲವೊಂದು ಕಡೆ ಸೀಲಿಂಗ್ ಅಲ್ಲೇ ಪ್ರೊಫೈಲ್ ಸಹ ಕೊಡ್ಲಿಕ್ಕಿದೆ ನನಗೀಗ. ಇದು ಪ್ರೊಫೈಲ್ ಲೈಟ್ ನಾವು ಹಾಕ್ಸಿದ್ದು, ಇದು ಇಲ್ಲಿದ್ದು ಇದೆಲ್ಲ ನಾವೇ ಮಾಡಿಸಿದ್ದು ಎಕ್ಸ್ಟ್ರಾ. ಎಲ್ಲ ನಾವು ಎಂತ ಗೊತ್ತುಂಟಾ, ಇದಕ್ಕೆ ಎಂತ ಮಾಡಿದ್ರು ಗೊತ್ತುಂಟಾ, ಫಿನಿಶಿಂಗ್ ಮಾಡಿರ್ಲಿಲ್ಲ, ಇದನ್ನು ಪಟ್ಟಿ ಮಾಡಿ ಹೋಗಿದ್ರು. ನಾವು ಉಂಟಲ್ಲ ಗೃಹ ಪ್ರವೇಶ ಟೈಮಲ್ಲಿ ಇದಕ್ಕೆ ವೈಟ್ ಪೇಂಟ್ ಹೊಡೆದಿದ್ದು ಕೂತ್ಕೊಂಡು, ನೈಟಲ್ಲಿ ವೈಟ್ ಪೇಂಟ್ ಎಲ್ಲ ಹೊಡೆಸಿದ್ದು, ಮರ್ಯಾದೆ ಹೋಗುತ್ತಂತ ಹೇಳಿ. ಇಲ್ಲಿದ್ದೆಲ್ಲ ನಾವು ಮತ್ತೆ ಗೃಹ ಪ್ರವೇಶ ಆದ್ಮೇಲೆ ರೀಸೆಂಟ್ಲಿ ನೀವು ನೋಡಿದ್ರಲ್ಲ, ನಾವು ಮಾಡಿಸಿದ್ದು. ಇದಕ್ಕೆಲ್ಲ ಅವ್ರು ಮಾಡೇ ಕೊಟ್ಟಿರ್ಲಿಲ್ಲ ನಮಗೆ. ಇಷ್ಟು ಕೊಟ್ಟುಂಟಲ್ಲ, ಇದು ನಾವು ಮಾಡಿಸಿದ್ದು, ಮೇಲೆದ್ದು ಮತ್ತೆ ಇಲ್ಲಿದ್ದು ಎಲ್ಲ ನಾವು ಮತ್ತೆ ಮಾಡಿಸಿದ್ದು. ಅವರ ಇದರಲ್ಲಿ ಬರಲಿಲ್ಲ, ಅದು ದುಡ್ಡಲ್ಲಿ ಬರಲಿಲ್ಲ ಅದೆಲ್ಲ. ಮತ್ತೆ ಇದು ನೋಡಿ, ಇದು ಅವರು ಇಲ್ಲಿದ್ದು ಹಾಲ್, ಇದು ಇಂಟೀರಿಯರ್ ಅವರದ್ದು. ಹಾಲ್ ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ, ನಾನು ಕಂಪ್ಲೀಟ್ ತೋರಿಸ್ತೀನಿ. ಇದಕ್ಕೆ ಅವರು ಎಷ್ಟೋ ಲಕ್ಷ ಖರ್ಚಾಗಿದೆ ಅಂತ ಹೇಳ್ತಾರೆ. ಅವ್ರಿಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಬೇಕಿತ್ತಂತೆ. ನಾನು ಈಗ ಹೇಳ್ತೀನಿ ನೋಡಿ, ಇದು ಇದರದ್ದು ಒಂದು ಅವರಿಗೆ ಕೊಡ್ಲಿಕ್ಕೆ ಉಂಟಲ್ಲ, ಎಂತ ಡ್ರಾಯಿಂಗ್ ಕೊಡ್ಲಿಕ್ಕೆ ಅವರು ತುಂಬ ಟೈಮ್ ತಗೊಂಡಿದ್ದಾರೆ. ಅಷ್ಟು ಯೋಚನೆ ಮಾಡಿ ಈ ಡ್ರಾಯಿಂಗ್ ಅನ್ನು ಮಾಡಿದ್ದಾರೆ ಅವರು ನೋಡಿ. ಇದು ನಮ್ಮದು TV ಯೂನಿಟ್, ಬಾಕ್ಸ್ ರೀತಿ TV. ಇಷ್ಟು ಮಾಡಲಿಕ್ಕೆ ಅವರಿಗೆ ಎಷ್ಟು ದೊಡ್ಡ ಯೋಚನೆ ಮಾಡೋ. ಇದು ಯಾರು ಗೊತ್ತುಂಟಾ, ನಮ್ಮ ಮಕ್ಕಳು ಕೂಡ ಮಾಡ್ತಾರೆ ಆ ರೀತಿ. ಇದು ನೋಡಿ, ಇಲ್ಲಿ ವಯರೆಲ್ಲ ಹೇಗೆ ಬರಬೇಕಿತ್ತು, ಎಲ್ಲ ಸೀಲ್ಡ್ ಆಗಲಿಕ್ಕಿತ್ತು, ಒಂದು ಕೂಡ ಇಲ್ಲ, ಒಂದು ಪ್ರೊವಿಷನ್ ಇಲ್ಲ, ಒಂದು ಇದಿಲ್ಲ. ಸೆಟಪ್ ಬಾಕ್ಸ್ ಇಡಲಿಕ್ಕೆ, ಅದು ಇಡಲಿಕ್ಕೆ, ನಮ್ಮದು ಎಂತ ಹೇಳ್ತಾರೆ, ಇನ್ನೊಂದು ವೈಫೈ ಇಡಲಿಕ್ಕೆ ಏನು ಕೂಡ ಐಡಿಯಾನೇ ಇಲ್ಲ. ಎಲ್ಲ ಹಾಗೆ ಅಲ್ಲಿಂದ ಇಲ್ಲಿ ಇದು ಮತ್ತೆ ಪಜ್ಜು ಎಳ್ದಿದ್ದು ವೈರ್, ವೈಫೈಗೆ ಅಲ್ಲಿಂದ ಏನಾದರೂ ಮಾಡಿ ಹೊಟ್ಟೆ ಮಾಡಿ ಅವನು ಎಳ್ದಿದ್ದು ನೋಡಿ. ಇದು ನೋಡಿ, ಇದು ಅದು ಹೈಲೈಟ್ ಆಗಲಿಕ್ಕೆ ವುಡನ್ ಫಿನಿಶ್. ಇದೆಲ್ಲ ನೋಡಿ, ಕಾಣ್ತಾ ಉಂಟಾ ನಿಮಗೆ? ಇದು ಅವರು ಮಾಡಿಕೊಟ್ಟಿದ್ದು ನಮಗೆ. ಎಲ್ಲಾದರೂ ಉಂಟಾ ಈ ರೀತಿ? ನೀವು TV ಯೂನಿಟ್ ನೋಡಿದ್ದೀರಾ? ಯಾರಿಗಾದರೂ ಈ ಡಿಸೈನ್ ಬೇಕಿದ್ರೆ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಏನಿಲ್ಲ, ಒಂದು ಡ್ರಾ ಎಲ್ಲ ಏನಿಲ್ಲ, ಡಮ್ಮಿ ಹಾಕಿಬಿಟ್ಟಿದ್ರೆ. ಇದಕ್ಕೆಲ್ಲ ಅವರು ಯೋಚನೆ ಮಾಡಲಿಕ್ಕೆ ತುಂಬ ಟೈಮ್ ತೆಗೆದಿದ್ರು ನೋಡಿ. ಇದನ್ನು ನೋಡ್ತಾ ಇದ್ದೀರಲ್ಲ, ಫಿನಿಶಿಂಗ್ ನೋಡಿ, ಫಿನಿಶಿಂಗ್ ಎಲ್ಲ ನೋಡಿ ಸೈಡಲ್ಲೆಲ್ಲ ಇದು ಫಿನಿಶಿಂಗ್ ನೋಡಿ. ನಾವು ದುಡ್ಡು ಕೊಡಲಿಲ್ಲ ಅಂತೆ, ನಾವು
ಅವರನ್ನು ಹೊಡಿಲಿಲ್ಲ, ಅದು ದೊಡ್ಡದು ಅಂತ ಹೇಳಬೇಕು. ಅವರು ನಮಗೆ ನಮಸ್ಕಾರ ಹೇಳಬೇಕು, ನೀವು ನನ್ನನ್ನು ಬಿಟ್ಟಿದ್ದೀರಲ್ಲ, ಅದು ದೊಡ್ಡ ಥ್ಯಾಂಕ್ಸ್ ನಿಮಗೆ ಅಂತ ಹೇಳಿ ಅವರು ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ನೋಡು, ಇಲ್ಲಿ ಬರ, ಮೇಲೆ ನೋಡು, ಓಪನ್ ನೋಡಿ ಹೇಗೆ ಓಪನ್ ಆಗಿದೆ ಅದು. ಇಲ್ಲಿ ಬಾಪಜ್ಜು, ಇದು ಓಪನ್ ನೋಡಿ, ಕಾಣ್ತಾ ಉಂಟಾ? ಇದು ಎಕ್ಸ್ಟ್ರಾರ್ಡಿನರಿ, ಎಲ್ಲ ಓಪನ್ ಆಗ್ತಾ ಉಂಟು. ಇಲ್ಲ ಒಂದೇ ಸ್ವಲ್ಪ ದಿನ ಬಂದವ್ರಿಗೆ ನೋಡ್ಲಿಕ್ಕಿರಲಿ ಅದು, ತೆಗಿಬೇಡ. ಮತ್ತೆ ಅಲ್ಲಿ ಕಾಣ್ತಾ ಉಂಟ ನಿಮಗೆ ಗೋಲ್ಡನ್ ಹಾಕಿದ್ದು ಯಾವ ರೀತಿ ಎಲ್ಲ ಹೊರಗೆ ಬರ್ತಾ ಉಂಟಂತ ಹೇಳಿ. ಮೇಲೆ ನೋಡಿ, ಅದು ಮತ್ತೆ ಮೇಲೆ ಹೋಗಿ ತೋರಿಸ್ತಾಯ್ತಾರೆ. ಮತ್ತೆ ಇದು ವೈಟ್ ಫುಲ್ ಬಬಲ್ ಬಂದಿದೆ, ಫುಲ್ ಬಬಲ್ ಬಂದಿದೆ. ಹಾಗೂ ಅಲ್ಲಿ ಫಿನಿಶಿಂಗ್ ನೋಡಿ, ಅಲ್ಲಿ ಅದು ಹಾಕಿದ್ದು ಗೊತ್ತಾಗಬಾರ್ದು ನೋಡಿ, ಲೈನ್ ಎಲ್ಲ ಯಾವ ರೀತಿ ಬಂದಿದೆ. ಅದು ಸೈಡಲ್ಲಿ ನೋಡು, ಅದೆಲ್ಲ ಹೋಗಿದೆ, ಗೋಲ್ಡನ್ ಹಾಕಿದ ಸೈಡಲ್ಲಿ ನೋಡು, ಎಲ್ಲ ಓಪನ್ ಆಗಿದೆ. ನನಗೆ ತೋರಿಸ್ಲಿಕ್ಕೆ ಒಂಥರ ನಾಚಿಕೆ ಆಗುತ್ತೆ. ಇದೆಲ್ಲ ಹಾಗೆ ಆಗಿದೆ ಗಮ್ಮು. ಎಲ್ಲಿ ನೋಡಿ, ಈಗ ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು, ನಾವು ಡೈಲಿ ಮಶ್ರೂಮ್ ಬೆಳೆಸ್ತೀವಿ ಇಲ್ಲಿ, ನಮಗೆ ಅದು ಫ್ಯಾಕ್ಟ್ರಿ ಉಂಟು ಮಶ್ರೂಮ್ ಇದ್ದು ನಮ್ಮ ಹತ್ರ. ನೀವು ನೋಡಿದ್ರೆ ತಲೆ ತಿರುಗ್ತೀರಾ, ಈ ರೀತಿ ಕೂಡ ಬೆಳೆಸ್ಬಹುದಾ ಅಂತ ಹೇಳಿ ಕೇಳ್ಬೋದು ನೀವು. ನೋಡಿ ಅದು ಸ್ವಲ್ಪ ತೆಗೆದಿದ್ದೇವೆ ರಿನ್ಸೆಟ್ ಯೂಸಿಗೆ ನಮಗೆ. ಯಾವ ರೀತಿ, ಯಾಕಂದ್ರೆ ವಾಟರ್ ಪ್ರೂಫ್ ಇದು, ಹಾಕದೆ ಈ ರೀತಿ ಫಂಗಸ್. ಬಾ ತೋರಿಸು, ಕರೆಕ್ಟ್ ನೋಡಿ ಹೇಗೆ ಬಂದಿದೆ ನೋಡು. ಅದು ಓಪನ್ ನೋಡಿ ಯಾವ ರೀತಿ ಹಾಕಿದ್ ನೋಡಿ. ಈ ಸೈಡ್ ಬಾ, ಇಲ್ಲಿ ಬಾ, ಫಿನಿಶಿಂಗ್ ನೋಡಿ. ಒಂದು ನಿಮಿಷ ಪ್ರಿಯಾ, ಕೆಳಗೆ ಬಾ, ಸೀದಾ ಕೆಳಗೆ ಬಾ ನೋಡು. ಇದೆಲ್ಲ ನೋಡುವಾಗನೇ ಹೆದರಿಕೆ ಆಗುತ್ತೆ. ಇದೆಲ್ಲ ನನಗೆ ನೋಡಿ ಯಾವ ರೀತಿ ನಾವು ಹೆದರಿದ್ವಿ, ಇದು ಏನಂತ ಹೇಳಿ, ಇದು ಎಂತ ಪ್ರಾಣಿ ಬಂದಿದೆ ಇಲ್ಲಿ ಅಂತ ಹೇಳಿ. ನೋಡಿ ಕಾಣ್ತದ ನಿಮ್ಗೆ ಇಲ್ಲಿ ಎಲ್ಲ ನೋಡಿ, ಮಶ್ರೂಮ್ ಅದು. 1 ವರ್ಷದಲ್ಲಿ ನಮ್ಮ ಮನೆ ಈ ರೀತಿ ಆಗ್ಬೇಕು. ಎಷ್ಟು ಹೊಟ್ಟೆ ಉರಿತಾ ಇರಬಹುದು ನಮಗೆ. ಈ ಹೊಟ್ಟೆ ಉರಿತಾ ಇರುವಾಗ ಅವರು ದುಡ್ಡು ಕೊಡಲಿಲ್ಲ ಅಂತ ನಾಚಿಗಿಲ್ಲದವ್ರು ಕೇಳ್ತಾರೆ, ದುಡ್ಡು ಕೊಡಲಿಲ್ಲ ಅಂತ ಹೇಳಿ. ಇಂಥವ್ರಿಗೆ ದುಡ್ಡು ಕೊಡುವುದಲ್ಲ, ಕೊಟ್ಟ ದುಡ್ಡಲ್ಲಿ ಅವರಿಗೆ ಬಾರಿಸಬೇಕಿತ್ತು. ಇದು ನೋಡಿ, ಇದು ಒಂದು ಗೋಲ್ಡನ್ ಹಾಕಿದ್ದಾರೆ ಇಲ್ಲಿ, ಎಲ್ಲ ಕಟ್ ಮಾಡಿ. ಇದಕ್ಕೆ ಏನು ಫಿನಿಶಿಂಗ್ ಇಲ್ಲ. ಅವರದ್ದೇ ಐಡಿಯಾ ಇದು ಫೇಲ್ ಆಯಿತು. ಲಾಸ್ಟಿಗೆ ಇಲ್ಲಿ ಲೈಟ್ ಹಾಕಿದ್ರು, ಈ ಲೈಟೇ ಹೊರಗೆ ಬರ್ತಾ ಇರಲಿಲ್ಲ. ಅವರದ್ದೇ ಐಡಿಯಾ ಫೇಲ್ ಆಗಿದೆ. ಇದು ಹಾಕಿದ್ದು ಅವತ್ತು ಸುಮ್ಮನೆ ನೋಡಿ ಇಲ್ಲಿ ನೋಡಿ ಅವಸ್ಥೆ. ಇದಕ್ಕೊಂದು ಫಿನಿಶಿಂಗ್ ಉಂಟಾ ನೋಡಿ, ಈ ರೀತಿ ಫ್ಲೈವುಡ್ ಹೊಡೆದು ಇದರ ಮೇಲೆ ಹಾಕ್ತಾರೆ. ಇದಕ್ಕೆ ಏನು ಕೋಟಿಂಗ್ ಕೊಡ್ಲಿಕ್ಕಿಲ್ವಾ ಫ್ಲೈವುಡ್ಗೆ? ಇಲ್ಲಿಂದ ಕಾಣುತ್ತೆ ನೋಡಿ, ಇದು ಫಿನಿಶಿಂಗ್, ಇದು ಫ್ಲೈವುಡ್ ಕಾಣ್ತಾ ಉಂಟು ನೋಡಿ. ನೋಡಿ ಹೇಗಾಗಿದೆ ನೋಡಿ, ಇದು ನೋಡಿ ಅವ್ರದ್ದು ಕರ್ಮ. ಫುಲ್ ಓಪನ್, ಮೇಲೆ ಕೂಡ ಉಂಟು, ಓಪನ್, ಎಲ್ಲ ಓಪನ್ ಆಗಿದೆ. ಎಷ್ಟು ಕಷ್ಟದಲ್ಲಿ ನಾವು ಹೋಗಿ ಒಂದು ಏನಾದರೂ ಇಡ್ಲಿ ಅದು ಚಂದ ಕಾಣಲಿ ಅಂತ ನಾವು ಹಾಕಿದ್ದು. ಇದು POP ಕೆಲಸ ನಾವೇ ಮಾಡಿಸಿದ್ದು, ಎಕ್ಸ್ಟ್ರಾ ಮತ್ತೆ ದುಡ್ಡು ನಾವು ಕೊಟ್ಟು ಮಾಡಿಸಿದ್ದು. ಇದು POP ಕೆಲಸ, ಇದಕ್ಕೆ ಲೈಟಿಂಗ್ ಇರಲಿ. ನೋಡಿದಿರಲ್ಲ ನೀವು, ಫುಲ್ ಧೂಳಿತ್ತು. ಧೂಳಿತ್ತು, ನಾವು ಕ್ಲೀನ್ ಮಾಡ್ತಾ ಇದ್ವಿ. ನಮ್ಮ ಅವಸ್ಥೆ ನಮಗೆ ಮಾತ್ರ ಗೊತ್ತು. ಮತ್ತೆ ಇದು ನೋಡಿ, ಇದು ಸೋಫಾ ನಾವು ಅವರ ಹತ್ರ ಮಾಡಿಸಿದ್ದು. ಯಾವ ರೀತಿ ಸೋಫಾ ಮಾಡಿ, ಇದಕ್ಕೆ 1.5 ಲಕ್ಷ ತಗೊಂಡಿದ್ದಾರೆ. 1.5 ಲಕ್ಷ ಈ ಸೋಫಾಕ್ಕೆ ನಾವು ಕೊಟ್ಟಿದ್ದೀವಿ. ಇದು ಪಿಲ್ಲು ನೋಡಿ, ಇದಕ್ಕೆ ಪಿಲ್ಲು ನೋಡಿ ಯಾವ ರೀತಿ ಕಲರ್ ಕಲೆಕ್ಷನ್. ನಾನು ಬೇರೆ ಆದರೂ ಇದು ಮಾಡ್ತಾ ಇದ್ದೆ ನೋಡಿ ಯಾವ ರೀತಿ. ಈ ರೀತಿ ಪಿಲ್ಲೋ ಎಲ್ಲಾದರೂ ನೀವು ಇಷ್ಟು ದೊಡ್ಡ ಮನೆ, ಇಷ್ಟು ಕೋಟಿ ಖರ್ಚು ಮಾಡಿ ಮನೆ ಮಾಡಿದ್ದೀವಿ, ಈ ರೀತಿ ಎಲ್ಲಾದರೂ ನೋಡಿದ್ದೀರಾ ನೀವು? ಅದರ ಮೇಲೆ ನಮಗೆ ಇದು ಮಾಡ್ತಾರಲ್ಲ ಅವರು, ಎಷ್ಟು ನಾಚಿಕೆ ಆಗಬೇಕು ಅವರಿಗೆ. ಇದು ಸೋಫಾಕ್ಕೆ ನಾವು ಕೊಟ್ಟ ದುಡ್ಡಿನ ಪ್ರೂಫು ಹಾಗೂ ಅವರ ವಾಯ್ಸ್ ನೋಟ್ ಎರಡು ಕೂಡ ಉಂಟು, ಇಲ್ಲಿ ನೋಡ್ಬೋದು ನೀವು. ಇನ್ನೊಂದು ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಅಲ್ಲಿಂದನೇ ಇದೆಲ್ಲ ವುಡ್ಡೆಲ್ಲ ರೆಡಿ ಮಾಡ್ಕೊಂಡು ಅದೇ ಸೋಫಾಗೆ ಅಲ್ಲಿಂದನೇ ಹೊರಟ್ಬಿಡ್ತಾರೆ. ನಾಳೆ ಹೊರಟ್ಬಿಟ್ಟು ನಾಳಿದ್ದು ಇದು ಮಾಡ್ತಾರೆ ಅವರು. ಅದಕ್ಕೇ ಅವ್ರಿಗೆ ಇದು ಇವತ್ತು ಮದುವೆಗೆ ಡೈರೆಕ್ಟಾಗಿ ನೀವು ಟ್ರಾನ್ಸ್ಫರ್ ಮಾಡಿಬಿಡಿ 1.4. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಅದು 10,000 ಅಂತೆ, ಅದೊಂದು 1.5ನೇ ಹಾಕ್ಬಿಡಿ ಅವರಿಗೆ ಡೈರೆಕ್ಟ್. ಹುಡುಗರನ್ನು ಕರ್ಕೊಂಡು ಅವ್ನು ಡೈರೆಕ್ಟಾಗಿ ಬಂದುಬಿಡ್ತಾನೆ. ಇಲ್ಲೇ ಬಂದು ಅವರೆಲ್ಲ ಕ್ಲಾತು ಮತ್ತು ಪುನಃ ಮೆಟಲ್ ಏನೇನು ಬೇಕು ಎಲ್ಲ ತೊಗೊಂಡು, ವುಡ್ಡು ಸಹ ಅಲ್ಲೇ ಕಟಿಂಗ್ ಎಲ್ಲ ಮಾಡಿಸಿ, ಅದೇ ಲಿವಿಂಗ್ ಹಾಲಲ್ಲಿ ದೊಡ್ಡದು ಬರುತ್ತಲ್ಲ ಸೋಫಾ, ಅದಕ್ಕೆ ಅದಲ್ಲಿಂದ ಅವ್ರು ಇಲ್ಲೆಲ್ಲ ಏನು ಮಾಡಲಿಲ್ಲ, ಇಂಟೀರಿಯರೇ ಇಲ್ಲ, ಇಲ್ಲೆಲ್ಲ ನಾವೇ ಮಾಡ್ತಿದ್ವಿ. ಇಲ್ಲಿ ಯಾವುದು ಇಂಟೀರಿಯರ್ ಅವ್ರು ಮಾಡಲಿಲ್ಲ. ಇದು ನಾವೇ ಮತ್ತೆ ಮಿರರ್ ಹಾಕಿದ್ದು, ಇದು ಕೂಡ ನೋಡಿರ್ಬೋದು ನೀವು. ಇದು ನಾವೇ ಮಾಡಿಸಿದ್ದು. ಮತ್ತೆ ಈ ಪೋರ್ಷನ್ ಹೊರಗಡೆ ಕೂಡ ನಾವೇ ಮಾಡಿಸಿದ್ದು. ಅವರು ಏನು ಕೂಡ ಮಾಡಿರಲಿಲ್ಲ. ಜಾಸ್ತಿ ಬಿಡಿ, ಎಲ್ಲ ನೀವು ಬಿಡಿ, ಅದೆಲ್ಲ ದೊಡ್ಡದು. ಆರ್ಕಿಟೆಕ್ಟ್ ಅಂತೆಲ್ಲ, ಆರ್ಕಿಟೆಕ್ಟ್ ಇದ್ರು, ಬಿಲ್ಡರ್ ಇದ್ರು, ಎಲ್ಲರಿದ್ರು. ನಮಗೆ ಬಾಗಿಲು ಉಂಟ ಹಿಂದುಗಡೆ, ಬಾಗಿಲೆಲ್ಲ ಇಷ್ಟು ದಿನ ನಾನು ತೋರಿಸ್ಲಿಲ್ಲ ನಮ್ಮ ಸೇಫ್ಟಿಗೋಸ್ಕರ. ಆದರೆ ನಾಳೆ ಇದಕ್ಕೆ ಆಗುತ್ತೆ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ನಾಳೆ ಶಟರ್ ಹಾಕ್ತಾ ಇದ್ದೀವಿ ನಾವು. ಐಡಿಯಾ ಇಲ್ಲದೆ ಹಾಗೆ ಐಡಿಯಾನೇ ಇಲ್ಲ ಏನು ಮಾಡುದು ಅಂತ ಹೇಳಿ. ಒಂದು ಪಿಕ್ ಇದ್ರೆ ಹಾಕು, ಯಾಕಂದ್ರೆ ಈಗ ಅದು ಸರಿ ಮಾಡ್ತಾರಲ್ಲ.
ಇದು ನಾವು ಮಾಡಿಸಿದ್ದು ಈಗ ಇದು ಇದೀಗ ಉಂಟಲ್ಲ? ಮಾಡಿಸಿದ್ದು ನಾವು. ಇದು ನಾವು ಮೊನ್ನೆ ಕೆಲಸದವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಇದೇ ಮಾಡಿದ್ದು. ಇಷ್ಟು ತನಕ ಮಾಡಿ ಉಂಟಲ್ಲ ಬಿಟ್ಟಿದ್ದಾರೆ. ಏನು ಮಾಡೋದಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಿಲ್ಡರ್ ಒಂದು ಹೇಳಿದರೆ ಅದು ಬೇಡ, ಅವರು ಏನಾದರೂ ಮಾಡ್ತಾ ಇದ್ರು, ಬಿಲ್ಡರ್ ಆದರೂ ಒಂದು ಏನಾದರೂ ಮಾಡ್ತಾ ಇದ್ರು, ಇಲ್ಲ ಅದು ಡಿಸೈನ್ ನನಗೆ ಇಷ್ಟ ಆಗಲ್ಲ, ಅವರಿಗೆ ಮೀಟಿಂಗ್ ಬೇಕಿತ್ತು, ಡಿಸೈನ್ ನನಗೆ ಬೇಡ. ಆಮೇಲೆ ಏನು ಮಾಡೋದಂತಾನೆ ಗೊತ್ತಾಗಲಿ, ಅಷ್ಟು ದೊಡ್ಡ ಇದಂತೆ. ಆಮೇಲೆ ಅವಾರ್ಡ್ ವಿನ್ ಅಂತೆ, ಅದು ವಿನ್ ಅಂತೆ, ಇದು ವಿನ್ ಅಂತೆ ಅಂತ. ಹಾ, ಇದು ಕೂಡ ಅರ್ಧ ಇದೆಲ್ಲ ಅವರದೇ ನೋಡಿ ಕೆಲಸ. ಅಲ್ಲಲ್ಲ, ಅವರು ಯಾರು ಗೊತ್ತುಂಟ, ನಮ್ಮ ಬಿಲ್ಡರ್ನವರು ಮೊದಲು ಇದರಲ್ಲಿ ಮಾಡಿಸಿದ್ರು, ಇವರಲ್ಲಿ ಮೆಟಲ್ ಅಲ್ಲಿ ಫ್ಯಾಬ್ರಿಕೇಶನ್ ಅಲ್ಲಿ ಮಾಡಿಸಿದ್ರು. ಅದನ್ನು ಸಮೇತ ಅದು ಕ್ಲಿಯರ್ ಇತ್ತು, ಒಳ್ಳೇದಿತ್ತು. ಆದ್ರೆ ಅವರು ಹೇಳಿದ್ರು ಗೇಟ್ ಸರಿ ಇಲ್ಲ ಅಂತ ಹೇಳಿ. ನಮ್ಮ ಹೇಳಿದ್ರು ಗೇಟ್ ಸರಿ ಇಲ್ಲ, ಇದು ಜಾಸ್ತಿ ಟೈಮ್ ಬರಲ್ಲ, ಹಾಗೆ ತೆಗಿಸಿ ಅಂತ ಹೇಳಿದ್ರು. ಮತ್ತೆ ನಾವು ತೆಗಿಸಿದ್ವಿ. ಮತ್ತೆ ಬಿಲ್ಡರ್ ಅವರ ಹತ್ರ ಅವರು ಮಾತಾಡಿ, ಬಿಲ್ಡರ್ ಅವರು ಇವರಿಗೆ ಹಣ ಮಾಡಿದ್ದಾರೆ, ಅದು ಕೂಡ ಅರ್ಧ ಮಾಡಿ ಬಿಟ್ಟಿದ್ದಾರೆ. ಕಂಪ್ಲೀಟ್ ಕೊಡ್ಲಿಲ್ಲ ಇರ್ಬೇಕು, ನಂಗೆ ಗೊತ್ತಿಲ್ಲ. ಆದ್ರೆ ಗೊತ್ತಿಲ್ಲ, ಇದು ಎಂತ ಗೊತ್ತುಂಟ ನೋಡಿ, ಇಷ್ಟು ಅರ್ಧ ಮಾಡಿ ಏನು ಐಡಿಯಾ ಇಲ್ಲದೆ ಬಿಟ್ಟೋಗಿದೆ. ಮತ್ತೆ ನಾವು ಹಣ ಕೊಟ್ಟಾದ್ರೂ ಮಾಡಿಸ್ಲಿಕ್ಕೆ ರೆಡಿ ಇದ್ವಿ, ಆದ್ರೂ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ. ಹಾಗೆ ಇಂಟೀರಿಯರ್ ಬರ್ಬೇಕಿತ್ತು, ಇಲ್ಲಿ ಏನಿಲ್ಲ. ಇಲ್ಲಿ ಎಲ್ಲ ಏನ್ ಗೊತ್ತುಂಟಾ, ಅವ್ರು ಬಿಲ್ಡರ್ ಆದ್ರೂ ಕಂಪ್ಲೀಟ್ ಮಾಡ್ತಿದ್ರು ಗೋಡೆ, ಬಿಲ್ಡರ್ ಆದ್ರೂ ಅದಕ್ಕೆ ಪ್ಲಾಸ್ಟರಿಂಗ್ ಮಾಡಿ ಪಟ್ಟಿ ಮಾಡಿ ಎಲ್ಲ ಕಂಪ್ಲೀಟ್ ಮಾಡ್ತಿದ್ರು. ಇವರು ಏನು ಹೇಳೋದು ಗೊತ್ತುಂಟಾ, ಬೇಡ ನನಗೆ ಅಲ್ಲಿ ಅದು ಬರ್ಲಿಕ್ಕೆ ಉಂಟು, ನನಗೆ ಅಲ್ಲಿ ಫ್ಲೈವುಡ್ ಹೊಡಿಲಿಕ್ಕೆ ಉಂಟು, ಇದು ಹೊಡಿಲಿಕ್ಕೆ ಉಂಟು ಅಂತೇಳಿ ಪಟ್ಟಿ ಕೂಡ ಮಾಡಿಸ್ಲಿಕ್ಕೆ ಬಿಡ್ಲಿಲ್ಲ. ಎಲ್ಲ ಹಾಗೇನೆ. ಈಗ ನಮ್ಮ ಮಕ್ಕಳ ರೂಮಿಗೆ ಎಂಟ್ರಿ, ಅವರದ್ದು ಎಂಟ್ರಿ ಬಾಗಿಲು ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಇದು ಬಾಗಿಲಾಗಿದ್ದೆ ರೀಸೆಂಟ್ಲಿ, ಅಷ್ಟು ತನಕ ಅವ್ರಿಗೆ ಬಾಗಿಲು ಕೂಡ ಇಲ್ಲ, ಅದಕ್ಕೆ ಚಿಲ್ಕ ಕೂಡ ಇಲ್ಲ. ಚಿಲ್ಕ ನಾವೇ ಮಾಡಿದ್ದೇವೆ. ಒಂದು ಪ್ಲಾನ್ ಆಗ್ತಿತ್ತು ಹಿಂಗೆ ಮಾಡೋಣ ಅಂತ. ಅದು ಮತ್ತೆ ರಾಯ್ ಹೇಳಿದ ಹಿಂಗೆ ಮಾಡೋಣ, ನಾವು ಕೂತ್ಕೊಂಡು ಮಾಡಿದ್ವಿ. ಅದು ಅವರಿಗಿಂತ ಒಳ್ಳೇದುಂಟು. ಬಾಗಿಲು ತೋರಿಸ ಇಲ್ಲಿಂದ, ಸೈಡ್ ಸೈಡ್ ಬಾಗಿಲಿರುವಾಗ ನೀನೆಂತ ತೋರಿಸುದಿಲ್ಲ. ಇಂಡಿಯಾ ಗೇಟ್, ಜರ್ಮನ್ ಟೆಕ್ನಾಲಜಿ ನೋಡ್ತಾ ಇದ್ದಾರೆ. ಇದು ನಮ್ದೇ ಜರ್ಮನ್ ಟೆಕ್ನಾಲಜಿ, ಎಲ್ಲಿ ಸಿಗುದಿಲ್ಲ ಈ ತರ ಲಾಕ್ ಎಲ್ಲ. ನೋಡಿ, ಜರ್ಮನ್ ಟೆಕ್ನಾಲಜಿ ನಾವು ಮಾಡಿಸಿದ್ವಿ, ನಾನು ಮತ್ತೆ ರಾಯ್ ಮತ್ತೆ ಪಚ್ಚು ಮಾಡಿಸಿದ್ವಿ. ಇದು ನೋಡಿ ಮಿರರ್ ವರ್ಕ್, ನೋಡಿ ನನ್ನ ಮಕ್ಕಳದ್ದು ಮಿರರ್ ವರ್ಕ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ, ಕಾಣ್ತಾ ಉಂಟಾ ನಿಮಗೆ? ಇದು ಫಿನಿಶಿಂಗ್ ಬಾಗಿಲೆಲ್ಲ ನೋಡಿ, ಇಲ್ಲಿ ಕ್ರ್ಯಾಕ್ ಆಗಿದೆ ಎಲ್ಲೋ ನೋಡಿ. ಇದು ಕೆಲಸ ಮಾಡುವ ಕೆಲಸದವ್ರ ಹತ್ರನೇ ಎಲ್ಲ ಕ್ರ್ಯಾಕ್ ಆಗಿದ್ದು, ನಮ್ಮ ಹತ್ರ ಅಲ್ಲ. ಅದು ಅವರು ನೋಡಿದ್ದಾರೆ, ಆದರೆ ಅದನ್ನು ಕೂಡ ಹಾಗೆ ಬಿಟ್ಟಿದ್ದಾರೆ. ಇದೆಲ್ಲ ಅವರದ್ದು ನೋಡಿ. ಇದು ಟೆಕ್ನಾಲಜಿ ನನ್ನ ಮಕ್ಕಳು ಮಾಡಿದ್ದು. ಅಷ್ಟು ತನಕ ಚಿಲ್ಕ ಇರಲಿಲ್ಲ ಪಾಪ, ನಾವು ಅವರಿಗೆ ಹಾಗೆ ಬಿಡ್ತಾ ಇದ್ದೀವಿ. ಸೋಫಾವನ್ನು ಅಡ್ಡ ಇಟ್ಟು ಇಲ್ಲಿ ಮಲಗುದವರು, ಯಾಕೆ ಸೇಫ್ಟಿ ಬೇಕಲ್ವಾ, ಇಲ್ಲಿ ಸೇಫ್ಟಿ ಇರಲಿಲ್ಲ ಇಲ್ಲಿ. ಮತ್ತು ಇದು ನೋಡಿ ಅವರದ್ದು ಡ್ರೆಸ್ಸಿಂಗ್ ಮಿರರ್ ನನ್ನ ಮಕ್ಕಳದ್ದು. ಇದೆಲ್ಲ ಡ್ರಾ ಹೀಗೇನೆ ಓಪನ್ ಆಗುತ್ತೆ, ಅದು ನಾವು ಇಮ್ಯಾಜಿನ್ ಮಾಡಬೇಕು. ಇನ್ವಿಸಿಬಲ್ ಡ್ರಾಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಎಕ್ಸ್ಟ್ರಾರ್ಡಿನರಿ ಕೆಲಸ. ಇದೆಲ್ಲ ನೋಡಿ ಕಾಣ್ತಾ ಉಂಟಾ ನಿಮಗೆ? ಇಲ್ಲೆಲ್ಲ ಇದೆಲ್ಲ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಹೇಗೆ ವುಡನ್ ಡಿಸೈನ್ ಕಟ್ಟಾಗಿದೆ. ಇದೆಲ್ಲ ಕರ್ಮಕ್ಕೆ ಎಲ್ಲ ಗೋಡೆಗೆ ಉಂಟಲ್ಲ ಫ್ಲೈವುಡ್ ಹೊಡೆದು ಹೋಗ್ತಾರೆ ಅವ್ರ ಕರ್ಮಕ್ಕೆ ಗೋಡೆ ಎಲ್ಲ ಇದು ಮಾಡ್ಲಿಕ್ಕೆ. ಇದು ಲೆವಿದ್ದು ನಮ್ದು ರೂಮು ಬಾಗಿಲು ಪಾಪ 2 ದಿನದಲ್ಲೇ ಒಂದು ಬಾಗಿಲು ಹೋಗಿದೆ. ಬಾಗಿಲು ಓಪನ್ ಕೂಡ ಆಗಲ್ಲ, ಬಂದ್ ಕೂಡ ಆಗಲ್ಲ, 2 ದಿನದಲ್ಲೇ ಹೋಗಿದೆ ಅದರದ್ದು. ಇಲ್ಲಿಂದ ತೋರಿಸು, ಬಾಗಿಲು ತೋರಿಸ ಈಚಿಂದ. ಇದು ನಮ್ಮ ಲೆವಿದ್ ರೂಮ್. ಅವನಿಗೆ ಒಂದು ಹೋಲ್ಗೊಮ್ಮೆ ಇದು ವೈರ್ ಹೋಗ್ಲಿಕ್ಕೆ ಉಂಟಲ್ಲ, ಹೋಲ್ ಸಮೇತ ಬಿಡಲಿಲ್ಲ, ಅಷ್ಟು ಅವರು ಮೈಂಡ್ ಯೂಸ್ ಮಾಡಿದ್ದಾರೆ. ಒಂದು ಹೋಲ್ ಸಮೇತ ಬಿಡದೆ ಇದು ಮಾಡಿದ್ದಾರೆ. ಇದು ಇದು ನೋಡಿ ಮಕ್ಕಳದು. ಇಲ್ಲಿ ನಿಮಗೆ ಕಾಣುದಿಲ್ಲ, ಬಬಲ್ಸ್ ಬಂದಿದೆ ಇಲ್ಲೆಲ್ಲ ಫುಲ್, ಅದೆಲ್ಲ ಕಟ್ಟಾಗಿ ನೋಡಿ ಬಬಲ್ಸ್ ಬಂದಿದೆ ಇದೆಲ್ಲ. ಅದು ಇಲ್ಲಿ ಗುಡಿಸುವಾಗ ಇದ್ರೊಳಗೆ ಪೌಡರ್ ಬರ್ತದೆ ಗೊತ್ತುಂಟಾ? ಪೌಡರ್ ಅಂದರೆ ಅದು ಅಷ್ಟು ಚೆನ್ನಾಗಿದೆ ಅವರದ್ದು, ಅಲ್ಲಿ ಕೆಳಗಡೆ ಫಿನಿಶಿಂಗ್ ಇಲ್ಲ, ಅವ್ರು ಫಿನಿಶ್ ಮಾಡಲ್ಲ, ಹಾಗಾಗಿ ಪೌಡರ್ ಹೊರಗೆ ಬರೋದು. ಡೋರು ಅದೇ ಬೆಂಡ್ ಆಗಿದೆ ಅದು, ಯಾಕೆಂದರೆ ಪಟ್ಟಿ ಹಾಕಬೇಕಿತ್ತು, ದೊಡ್ಡ ಡೋರ್ ಅಲ್ವಾ, ಹಾಗೂ ಅದಕ್ಕೆ ಏನಿಲ್ಲ, ಸೀದಾ ಡೋರಿಗೆ ನಿಜವಾಗ್ಲೂ ಪುಷ್ ಇದು ಮಾಡ್ತಾರೆ, ಅದು ಮಾಡ್ತಾರೆ ನೋಡಿ, ಸಿಂಪಲ್ ಇಟ್ಟಿದ್ದಾರೆ. ಒಂದು ಪಾಪ ಶರ್ಟ್ ಹಾಕ್ಲಿಕ್ಕೆ ಪರವಾಗಿಲ್ಲ, ಶರ್ಟ್ ಹಾಕ್ಲಿಕ್ಕೆ ಒಂದು ನೋಡಿ ಹ್ಯಾಂಗರ್ ಇಲ್ಲ, ಎಂತ ಮಾಡುದು, ಒಂದು ಹ್ಯಾಂಗರ್ ಇಲ್ಲ, ಒಂದು ಇದಿಲ್ಲ, ಏನಿಲ್ಲ, ಎಲ್ಲ ಚಟ್ಕು ಚುಟ್ಕು ಆಗ್ತಾ ಉಂಟು, ಎಲ್ಲ ಬೆಂಡ್ ಆಗಿದೆ. ಇದು ಎಂತ ಗೊತ್ತುಂಟಾ, ಟೆಂಟ್ ಹಾಕ್ತಾರೆ ನೋಡಿ, ಅಥವಾ ಆಟದವರೆಲ್ಲ ಟೆಂಟ್ ಹಾಕ್ತಾರೆ ನೋಡಿ, ಆ ರೀತಿ ನಮ್ಮ ಮಕ್ಕಳ ರೂಮಿಗೆ ಇದು ಟೆಂಟ್. ಈ ಕಲರ್ ಇದಕ್ಕೆ ಮ್ಯಾಚಿಂಗ, ಈ ರೂಮಿಗೆ ಈ ಪರದೆನ
ಇದಾ ಹೆಡ್ ಬೋರ್ಡ್ ಇದಾ ಇದು ಹೆಡ್ ಬೋರ್ಡಾ ಇದಕ್ಕೆ ರೂಮಿಗೆ ಇಷ್ಟು ಒಳ್ಳೆ ರೂಮ್ ಇದನ್ನು PG ರೂಮ್ ರೀತಿ ಮಾಡಿಟ್ಟಿದ್ದಾರೆ. ನಾವು ಎಂತ ಹೇಳಿದ್ದೆ ಅಂತ ಇದು ನೋಡಿ ಪರದೆ ನೋಡಿ ಹೇಗೆ ಆಗಿದೆ ನೋಡಿ. ಮೊನ್ನೆ ಮಕ್ಕಳು ಇದು ಮಾಡಿದ್ರು. ಇಲ್ಲಿ ಸೇಮ್ ಡೋರ್ ಎಲ್ಲ ಇದೆಲ್ಲ ತೆಗಿಲಿಕ್ಕೆ ಉಂಟಲ್ಲ, ನಾವು ಹರಸಾಹಸ ಮಾಡ್ಬೇಕು ನೋಡಿ. ಇದೆಲ್ಲ ತೆಗಿಲಿಕ್ಕೆ ಆಗಲ್ಲ. ತೋರ್ಸ ಹೇಗೆ ತೆಗಿಯೋದು ನೀವು ನೋಡಿ. ಜರ್ಮನ್ ಟೆಕ್ನಾಲಜಿ. ಅದು ಯಾರು ಓಪನ್ ಮಾಡಬಾರ್ದು, ಅದಕ್ಕೆ ಸೇಫ್ಟಿ ಎಲ್ಲ ನೋಡಿ ಹಾಗೆ. ಇದು ನಿಮಗೆ ರೋಲಿಂಗ್ ಕೂಡ ಇಲ್ಲ, ಅದು ಹೊರಗೆ ಬರ್ತದೆ. ಸೀದಾ ಎಳಿ. ಆದ್ರೆ ಇಲ್ಲಿ ಒಂದು ಫ್ಯಾನ್ ಹಾಕ್ಲಿಕ್ಕೆ ಮಕ್ಕಳಿಗೆ ಪ್ರೊವಿಷನ್ ಇಲ್ಲ. ಅದು ಅವ್ರು ಮತ್ತೆ ಯೋಚನೆ ಮಾಡಿದ್ರು ಎಂತ ಮಾಡುದಂತ ಗೊತ್ತಾಗುದಿಲ್ಲ. ಇಲ್ಲಿ ಫ್ಯಾನ್ ಇಲ್ಲ, AC ಮಾತ್ರ. ಕರೆಂಟ್ ಇಲ್ಲದಾಗ ಅಲ್ಲಿಗೆ ಹಾಕಿದ್ದು, ಅದು ಕೂಡ ಅಲ್ಲಿ ಕರೆಕ್ಟ್ ಪ್ಲೇಸ್ ಅಲ್ಲ, ಅಲ್ಲಿ ಬೇಕಿತ್ತು. ಎರಡು AC ಬೇಕಿತ್ತು ಈ ರೂಮಿಗೆ. ನಾವು ಹೇಳಿದ್ವಿ ಒಂದೇ AC ಹಾಕ್ಲಿಕ್ಕೆ ಆಯ್ತು. ಆಮೇಲೆ ಫ್ಯಾನೇ ಇಲ್ಲ ಎಲ್ಲಿ ಕೂಡ ಇಲ್ಲಿ. ಆಮೇಲೆ ಇದು ಹಾಕೋದಂತೆ, ಯಾವ ಫ್ಯಾನ್ ಅದು? ಟೇಬಲ್ ಫ್ಯಾನ್ ಹಾಕು, ಅದ ವಾಲ್ ಫ್ಯಾನ್ ಅಂತ. ಅದರ ಅದು ಚಂದ ಕಾಣುತ್ತಾ? ಹೇಗೆ ಅದು ಮಂಡೆಗೆ ಹೇಗೆ ಕಾಣುತ್ತೆ ಅದು? ರೈಲ್ವೆ ಸ್ಟೇಷನ್, ಟ್ರೈನ್ ಅಲ್ಲಿ ಬೋಗಿಯಲ್ಲಿ ಕೂತ್ಕೊಂಡಂಗೆ ಆಗುತ್ತೆ. ಎಲ್ಲ ನೋಡಿ, ಇದೆಲ್ಲ ನೋಡಿ, ಇದೆಲ್ಲ ಇದು ನೋಡಿ. ಅದು ನಾವು ಹೇಗೆ ಬೇಕೆ ಹಾಗೆ ಸ್ವಿಚ್ ಅನ್ನು ಅಡ್ಜಸ್ಟ್ ಮಾಡಿ ಆನ್ ಮಾಡಲಿಕ್ಕೆ. ಆ ಸೈಡ್ ಇಲ್ಲ ಸ್ವಿಚ್ ಸ್ವಿಚ್ ಹಾಕ್ಲಿಲ್ಲ ಅಲ್ಲಿ. ಇಲ್ಲ, ಅದಕ್ಕಲ್ಲಿ ವೈರ್ ಮಾತ್ರ ಬಿಟ್ಟಿದ್ದಾರೆ. ಅದು ಇಂಟೀರಿಯರ್ ವೈರಿಂಗ್ಸ್ ಎಲ್ಲ. ಅದು ನಮಗೆ ಕಸ್ಟಮ್ ಹಾಕ್ಲಿಕ್ಕೆ ಎಲ್ಲ ನೋಡಿ. ಓಪನ್ ಮೇಲೆದು ನಾನು ಮಾತ್ರ ಮೇಲೆ ಮಲಗಿದ್ದು. ಇವಾಗ ಇದೆಲ್ಲ ನಾವು ತೆಗಿಲಿಕ್ಕೆ ಉಂಟು. ಇದು ಫುಲ್ ತೆಗಿತಾ ಇದ್ದೇವೆ. ಇದೆಲ್ಲ ಇಷ್ಟು ದುಡ್ಡು ಕೊಟ್ಟು ಏನು ಪ್ರಯೋಜನ ಹೇಳಿ ಎಲ್ಲ ತೆಗಿತಾ ಇದ್ದೇವೆ. ಅದು ನನಗೆ ದುಡ್ಡು ಕೊಟ್ಟಿದ್ದು ಬೇಕು, ನನಗೆ ಲಿಸ್ಟ್ ಆಯ್ತಾ, ನನಗೆ ತೋರಿಸ್ಲಿಕ್ಕೆ ಉಂಟು, ನನಗೆ ಬೇಕದು. ಆನ್ಲೈನ್ ಮಾಡಿದುಂಟು. ಅದು ಕೆಲವು ಕ್ಯಾಶ್ ಕೊಟ್ಟಿದ್ದು ನಾವು ಏನು ಮಾಡಲಿಕ್ಕೆ. ಕ್ಯಾಶ್ ಕೊಟ್ಟಿದ್ದು ತುಂಬಾ ಕ್ಯಾಶ್ ಕೊಟ್ಟಿದ್ವಲ್ಲ ನಾವು. ಇದನ್ನು ನೋಡಿ, ಇದು ಫಿನಿಶಿಂಗ್ ಸ್ಮಾರ್ಟ್ ಪ್ಲೈವುಡ್. ಅದರದ್ದು ಇದು ಬೀಳ್ತದೆ, ಹುಡಿ ಬೀಳುತ್ತೆ. ಇದು 7 years ಇಂಥದ ಡಬ್ಬ ಪ್ಲೈವುಡ್ ಹಾಕಿದ್ದಾರೆ ಇದಕ್ಕೆಲ್ಲ. ಇಲ್ಲಿಂದ ಕೂಡ ಬೀಳ್ತದೆ. ಇದು ಇಂಟೀರಿಯರ್ ನಮ್ದು, ಈ ರೂಮಿನ ಇಂಟೀರಿಯರ್ ನೋಡಿದ್ರಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಒಮ್ಮೆ ಇಲ್ಲಿದೆ ನೋಡಿ, ಇದು ನೋಡಿ, ಇದು ನೋಡಿ, ಓಪನ್ ಎಲ್ಲ, ಇಲ್ಲಿಗೆ ಏನಿಲ್ಲ. ಇದೆಲ್ಲ ಪ್ಲೈವುಡ್ ಬೀಳ್ತದೆ, ಅದು ಪೇಂಟ್. ಇಲ್ಲಿ ನೋಡಿ, ಈ ಸೈಡ್ ಇಲ್ಲಿ ಬಂದು ಗೊತ್ತಾಗುತ್ತೆ. ಈ ಸೈಡ್ ಫುಲ್ ಈ ಸೈಡ್ ಬಾ, ಈ ಸೈಡ್ ಬಾ, ಈ ಸೈಡ್ ಬಾ, ಈ ಸೈಡ್ ಬಾ. ಇಲ್ಲಿ ನೋಡಿ, ಇದು ಧೂಳು ಹುಡಿ 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 ಹಿಡಿದು ಬೀಳುದು. ಇದು ಪೌಡರ್ ಎಲ್ಲ ಹುಡಿ ಬೀಳ್ತಾ ಉಂಟು. ಯಾಕೆಂದ್ರೆ ಓಪನ್ ಇಟ್ಟು ಎಲ್ಲ ಇದಾಗಿ ಎಲ್ಲ ಹುಡಿ ಬೀಳ್ತಾ ಉಂಟು. ಹಾಗೂ ಆ ರೀತಿ ಇವ್ರದ್ದು ಡಿಸೈನ್ ನೋಡಿ, ಒಮ್ಮೆ ತೋರಿಸ್ತಾರೆ ಎಷ್ಟು ಚೆನ್ನಾಗಿದೆ ರೂಮ್ ಡಿಸೈನ್. ಬರ್ತೆ ವಾವ್. ಹೆಡ್ ಬೋರ್ಡ್ ಕಲರ್ ಮೇಲಿದ್ದು ಲೈಟಿಂಗ್. ಇದು ಮಕ್ಕಳಿಗೆ ಸೀಲಿಂಗ್ ಚೆನ್ನಾಗಿ ಉಡನ್ ಅದು ಇದು ಅಂತ ಹೇಳಿ, ಅದು ರೌಂಡ್ ಕೂಡ ಸರಿ ಇಲ್ಲ. ಅದಕ್ಕೆ ಲೈಟ್ ಬರ್ಲಿಕ್ಕಿತ್ತು, ರೌಂಡ್. ಈಗ ಲೈಟ್ ಹಾಕ್ಲಿಕ್ಕೆ ಅದಕ್ಕೆ ಪ್ರೊವಿಷನ್ ಇಲ್ಲ, ಮಾಡಿಟ್ಟಿದ್ದಾರೆ ಒಂದು ರೌಂಡ್. ಇದು ಎಲ್ಲ ತೆಗೆದುಕೊಂಡ್ರು ನಮಗೆ ಕರ್ಮ. ಅದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ. ವಾಶ್ರೂಮ್ ಅಲ್ಲಿ ಇದು ಮಾಡ್ಲಿಲ್ಲ ಇನ್ನು ಕೂಡ. ಮಿರರ್ ಕೂಡ ಇಲ್ಲ. ಮಿರರ್ ಉಂಟಾ? ಮಿರರ್ ಇಲ್ಲ. ಡ್ರಾ ಮಾಡಿ ಇಟ್ಟಿದ್ದು ಉಂಟಾ? ಅಲ್ಲಿ ತೆಗೆದಿದ್ದೀರಾ? ಅದು ಬಾಕ್ಸ್. ಅಲ್ಲಿ ಮಿರರ್ ಬರೋದು ಅಲ್ಲಿ ನೋಡಿ, ಅಂತದ್ದು ವರ್ಕ್ಸ್ ನೋಡಿ, ಅರ್ಧ ಕಾಣುತ್ತಾ? ಅದು ಲೈಟ್ ಮೇಲೆ ಇಡ್ಲಿಕ್ಕೆ ಅಮ್ಮ, ಅದು ಟೆಕ್ನಾಲಜಿ ಅಲ್ಲ ನೋಡಿ. ಓಪನ್ ಎಲ್ಲ ಪ್ಲೈವುಡ್ ಕಾಣ್ತಾ ಉಂಟಾ ನಿಮಗೆ? ನೋಡಿ ಈ ರೀತಿ. ಇಷ್ಟು ನಮ್ಮ ಇಂಟೀರಿಯರ್. ಕೋಟಿ ಎಕ್ಸ್ಟ್ರಾರ್ಡಿನರಿ, ಲಕ್ಷದ ಇಂಟೀರಿಯರ್. ಇಷ್ಟು ಮೇಲೆ ಒಂದು ಸ್ಟೆಪ್ ಮೇಲೆ ಇಟ್ಟರು ಅಲ್ಲಿಂದ ಒಂದು ಮುಟ್ಲಿಲ್ಲ ಮೇಲೆ, ಏನು ಮುಟ್ಲಿಲ್ಲ ಮೇಲೆ. ಅದು ನೆಕ್ಸ್ಟ್ ತೋರಿಸಿ. ಅದು ನಾನು ನೆಕ್ಸ್ಟ್ ತೋರಿಸ್ತೀನಿ. ಏನು ಮಾಡಲಿಲ್ಲ. ನಮ್ಮ ರೂಮು, ಥಿಯೇಟರ್ ರೂಮು, ಬಾರ್ ಕೌಂಟರ್, ಜಿಮ್, ಹಾಲ್ ಉಂಟು ಮೇಲೆ. ಏನು ಮುಟ್ಲೇ ಇಲ್ಲ ಅದರದ್ದು. ಮೇಲೇನೆ ಹೋಗಲಿಲ್ಲ, ಮುಟ್ಲೇ ಇಲ್ಲ. ಸ್ಟುಡಿಯೋ ರೂಮು ಏನು ಮುಟ್ಲೇ ಇಲ್ಲ ಮೇಲೆ. ಗೊತ್ತಾಯ್ತಲ್ಲ ನಿಮಗೆ? ಏನಿಲ್ಲ, ಒಂದು ಬಾಗಿಲು ಕೂಡ ಇಲ್ಲ, ಸ್ವಿಚ್ ಬಾಗಿಲು ಏನಿಲ್ಲ ಅಲ್ಲಿ. ಆ ಕಿಚನ್ ನನಗೆ ತೋರಿಸ್ಲಿಕ್ಕೆ ಒಂಥರ ಆಗುತ್ತೆ. ಅಲ್ಲೆಲ್ಲ ಓಪನ್, ಅದೆಲ್ಲ ಬರಬೇಕಿತ್ತು ಓಪನ್. ಮೇಲ್ಗಡೆ ಎಲ್ಲ ಬಿಟ್ಟೋಗಿದೆ ಎಲ್ಲ. ಇಲ್ಲಿ ಓಪನ್ ಆಗಿತ್ತು ನೋಡಿ. ಅಲ್ಲಿ ಎಲ್ಲ ಮೇಲೆ ಹೋಗ್ಲಿಕ್ಕೆ ಇದು ಇತ್ತಲ್ಲ, ಏನಿ. ಅದು ಏನಿ ಮೇಲೆ ಹೋಗ್ಲಿಕ್ಕೆ. ಅದು ಇದೆಲ್ಲ ನೋಡಿ, ಇಲ್ಲೆಲ್ಲ ನೋಡಿ, ಇದು ಓಪನ್. ಇದೆಲ್ಲ ಉಂಟಲ್ಲ, ಓಪನ್ ಆಗಿದೆ. ಮತ್ತೆ ಇಲ್ಲಿ ಕೆಳಗೆ ಅದಕ್ಕೆ ಬಾಗಿಲು ನೋಡಿ, ಅದು ಇದು ಬರ್ಬೇಕಿತ್ತಲ್ಲ ಅಲ್ಲಿ.
ಅಲ್ಲಿಲ್ಲ ಇದು ಇದು ನೋಡಿ, ಇಲ್ಲಿ ನೋಡಿ, ಈಗ ಇದು ನೋಡಿ, ಇಲ್ಲಿದ್ದೆಲ್ಲ ಇದು ಕಾಣ್ತದಾ? ಅಂತ ಇದು ಎಲ್ಲಿ ನೋಡಿ ಅದೆಲ್ಲ ಹೋಗಿತ್ತು, ಕಾಣಿಸ್ತಾ ಇದೆ. ಇದು ಆಗ್ಲೇ ಇಲ್ಲ ಇದಕ್ಕೆ ಹಾ, ಹೌದು. ಇದಕ್ಕೆ ಕೊಟ್ಟು ಇದು ಮಾಡ್ಲೇ ಇಲ್ಲ. ಕಟ್ಟೆ ಮಾಡಿದ Finishing ಇಲ್ಲ. ಇದು ಇದು ಇದೆಲ್ಲ ತೆಗಿಬೇಕಾದ್ರೆ ಹೀಗೆ ತೆಗಿಬೇಕು ನಾವು, ಇದಕ್ಕೆಲ್ಲ ಇದೇ ಇಲ್ಲ, ಹ್ಯಾಂಡಲ್ ಹ್ಯಾಂಡಲ್ ಇಲ್ಲ, ಏನಿಲ್ಲ ನೋಡಿ. ಅದು ಇಲ್ಲಿದ್ರೆ ಇಲ್ಲಿ ಇಡ್ತಾರೆ ಹೆಜ್ಜೆ ಹಾ, ನಮಗೆ ಇಡ್ತಾರೆ. ಇಲ್ಲಿ ಹೆಜ್ಜೆ Open ಇಟ್ಟು ಮಾಡ್ಲಿಕ್ಕೆ open ಇಲ್ಲಿ ಏನಿಲ್ಲ. ಮಾಡ್ಲಿಕ್ಕೆ ಅಂತ ಅಲ್ಲಿ ಇಡ್ತಾರೆ. ಹಿಂಗ್ ನೋಡಿ ಇದು. ಆಮೇಲೆ ಲಾಂಡ್ರಿ ರೂಮ್ ಆಗ್ಲಿಕ್ಕಿತ್ತು, ಲಾಂಡ್ರಿ ರೂಮ್ 2 ನಾವು ಇದು ಮಾತ್ರ ಇಟ್ಟಿದ್ದೀವಿ, ವಾಷಿಂಗ್ ಮಿಷಿನ್. ಲಾಂಡ್ರಿ ರೂಮ್ ಕೂಡ ಇಲ್ಲ, ಖಾಲಿ ಖಾಲಿ ಬಿದ್ದಿದೆ ಅದು. ಇದೆಲ್ಲ ಐಡಿಯಾ. ಅಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ಮಾಡಿ ನನಗೆ ಬೆದರಿಕೆ ಹಾಕೋದು ಏನು ಗೊತ್ತುಂಟಾ, ನನ್ನ ಜೀವಕ್ಕೆ ಏನಾದರೂ ಆದರೆ ಮತ್ತೆ ನೀವೇ ಹೊಣೆ, ಮತ್ತೆ ನನಗೆ ಗೊತ್ತಿಲ್ಲ, ಹೀಗೆಲ್ಲ ಬೆದರಿಕೆ ಹಾಕೋದು ನಂತರ ಇವರು. ನೀವು ಹೀಗೆಲ್ಲ ಮಾಡಿ ನನ್ನ ಜೀವಕ್ಕೆ ಏನಾದರೂ ಆದರೆ ಅವರಿಗೆ ಮಾತ್ರ ಜೀವ ಇರೋದು, ನಾವು ಜೀವ ಇಲ್ಲದ ವಸ್ತು. ಹಾಗಾದರೆ ನಮಗೆ ಏನೂ ಆಗೋದಿಲ್ವ? ಹಾಗಾದರೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗಿತ್ತದು, ನನಗೆ BP ಈ ರೀತಿ ಎಲ್ಲ, ಅವರದ್ದು ಕೂದಲೆಲ್ಲ ನೋಡಿ ಯಾವ ರೀತಿ ಆಗಿದೆ ಈ ಪ್ರಾಯದಲ್ಲಿ ಕೂಡ ಎಲ್ಲ ಒಮ್ಮೆಲೆ. ನಮ್ಮ ಅವಸ್ಥೆ ಯಾರಿಗೆ ಗೊತ್ತುಂಟು? ಯಾರಿಗೆ ಗೊತ್ತಿಲ್ಲ ನಮಗೆ ಆದ ಸ್ಥಿತಿ. ನಾವು ಎಷ್ಟು ಹಾಸ್ಪಿಟ್ಲಿಗೆ ತಿರುಗಾಡಿದ್ದೀವಿ ಏನು ಯಾರಿಗೆ ಗೊತ್ತಿಲ್ಲ. ನಾವು ಕೂಡ ಹಾಕ್ಬೋದಿತ್ತು ಇವರಿಂದ ಹೀಗಾಯ್ತು ಅಂತ ಹೇಳಿ. ಆದರೆ ಅವರು ಮಾಡಿದುಂಟಲ್ಲ, ಎಷ್ಟು ಟೈಮ್ ನಾವು ರಾತ್ರಿ ಮಲಗಲಿಲ್ಲ, ಅದು ನಮಗೆ ಮಾತ್ರ ಗೊತ್ತುಂಟು. ದೊಡ್ಡ ಸ್ಟೈಲಲ್ಲಿ ಒಂದು ಟ್ಯಾಬ್ ಎಲ್ಲ ಇಟ್ಕೊಂಡು ಹೀಗೆ 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 ಹೋಗ್ತಾರಲ್ಲ ಎಲ್ಲ ಕಡೆ ಸ್ಟೈಲ್ ಮಾಡಿ, ಅದು ಹೇಗೆ ಏನು ಗೊತ್ತುಂಟ, ಆ ಟ್ಯಾಬ್ ಇದು ಕೂಡ ನಮ್ಮ ಹತ್ರನೇ ತಗೊಂಡಿದ್ದು ದುಡ್ಡು. ಆವಾಗ ಅವರು ಇಲ್ಲಿ ಬಂದಿದ್ರಲ್ಲ ಸ್ಟಾರ್ಟಿಂಗ್ಗೆ, ಅವರ ಹೆಸರಲ್ಲಿ ಇಲ್ಲಿ ಏನು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ EMI ಅಲ್ಲಿ. ಹಾಗೆ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಕರೆದು, ಅದು ಯಾವುದು ಶೋರೂಮ್ ಅದು, ಆ್ಯಪಲ್ ಬಲ್ಮಠ ಮೇಪಲ್ ಶೋರೂಮಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕರ್ಕೊಂಡೋಗಿ ನಮ್ಮ ಹೆಸರಲ್ಲಿ ನಾವೇ ತೆಗೆಸ್ಕೊಟ್ಟಿದ್ದು. ತಿಂಗಳಿಗೆ ನಾನೇ ಕಟ್ತೀನಿ ಪ್ರಿಯಾ ಅಂತ ಹೇಳಿದರು. ಅದರದ್ದು EMI ನಾನೇ ಕಟ್ತೀನಿ, ನಮಗೆ ತೆಗೆಸ್ಕೊಡಿ. 1 ಲಕ್ಷ ಚಿಲ್ಲರೆ ಎಷ್ಟಾಗಿತ್ತು ಟ್ಯಾಬಿಗೆ. ಅದರದ್ದು ಕಂತು 24 ಮಂತ್ ಕಂತು ಅದರದ್ದು ಕಟ್ಟಲಿಕ್ಕೆ. ಅದರದ್ದು ಎಷ್ಟು ಗೊತ್ತುಂಟಾ, 8 ಕಂತ 6-7 ಎಷ್ಟು ಕಟ್ಟಿದ್ದಾರೆ ಅವರು, ಉಳಿದದೆಲ್ಲ ನಾವು ಕಟ್ಟಿದ್ದು ಮತ್ತೆ ಕಂತು. ಅದು ಕೂಡ ನಮಗೆ ಮೋಸ, ಅದರಲ್ಲಿ ಕೂಡ ಅವರು ಇದು ಮಾಡಿದ್ದಾರೆ. ಅದ್ರ ಮೇಲೆ ದೊಡ್ಡ ದೊಡ್ಡ ಮಾತಾಡ್ತಾರೆ. ಇನ್ನೊಂದೇನು ಗೊತ್ತುಂಟಾ, ಹೇಳುವಾಗ ಎಲ್ಲವನ್ನು ಹೇಳ್ತೀನಿ ನಾನು, ಎಂತ ಉಂಟು ಅದು ಹೇಳಬೇಕು ನನಗೆ. ಏನು ಗೊತ್ತುಂಟಾ, ಅವತ್ತು ಒಂದು ಮನೆ ಆಗಲಿಕ್ಕೆ ಒಂದು 10-15 ದಿನ ಇರುವಾಗ ಇಲ್ಲಿ ನಾವು ಏನು ಮಾಡಿದ್ವಿ ಗೊತ್ತುಂಟ, ಇವರು ಎಲ್ಲ ದುಡ್ಡು ತಿಂದು ಹಾಕಿದ್ರಲ್ಲ ಸ್ಟಾರ್ಟಿಂಗ್ಗೆ. ನಮ್ಮದು ಏನಿರಲಿಲ್ಲ, ಲಾಸ್ಟಿಗೆ ಮನೆ ಏನಾದರೂ ಆಗಲಿ ಅಂತೇಳಿ ಬಡ್ಡಿಗೆ ದುಡ್ಡು ಅಮ್ಮನ ಹತ್ರ ಹೇಳಿ, ಅಮ್ಮ ಯಾರ ಹತ್ರ ಕೇಳಿ ಬಡ್ಡಿಗೆ ದುಡ್ಡು 20 ಲಕ್ಷ ಬಡ್ಡಿಗೆ ದುಡ್ಡು ತಗೊಂಡು ನಾವು ಮನೆ ಆಗೋ ಒಂದು 10-15 ದಿನ ಮೊದಲು ಅವರಿಗೆ 5 ಲಕ್ಷ ಒಮ್ಮೆ ಹಾಗೆ ಅಂತೇಳಿ 20 ಲಕ್ಷ ತನಕ ಕೊಟ್ಟಿದ್ದೀವಿ ಗೊತ್ತುಂಟಾ. ಒಂದು 15 ದಿನ ಆಗುವಾಗ, ಏಪ್ರಿಲ್ 16 or ಏಪ್ರಿಲ್ 17ಗೆ ಗೊತ್ತಾಗುತ್ತೆ. 17ಗೆ ಹೌದು, ಲಾಸ್ಟ್ ಟೈಮ್ಗೆ. ಅದು ನನ್ನದು ವಿಡಿಯೋ ಉಂಟು, ವ್ಲಾಗಲ್ಲಿ ಕೂಡ ನೋಡಿ, ನಾನು ಅಳುದು ಉಂಟು. 17ಗೆ, ಏಪ್ರಿಲ್ 17ಗೆ 20ಕ್ಕೆ ನಮ್ಮದು ಗೃಹ ಪ್ರವೇಶ. ಇಲ್ಲಿ 17 ತಾರೀಕಿಗೆ ನಮ್ಗೆ ಗೊತ್ತಾಯಿತು ಮನೆ ನಮ್ಮದು ಕಂಪ್ಲೀಟ್ ಆಗಲ್ಲ ಅಂತ ಹೇಳಿ. ಅಷ್ಟು ತನಕ ಇವರು ಭರವಸೆ ಕೊಟ್ಟಿದ್ದಾರೆ ಮನೆ ಆಗುತ್ತೆ ಅಂತೇಳಿ. ಇವರು ನಮ್ಮ ಪದ್ಮಾವರು ಉಂಟು ನೋಡಿ, ಪದ್ಮಾವತಿ ಅವರು ಇದ್ದಾರಲ್ಲ, ಅವರು 19 ತನಕ ನನಗೆ ಭರವಸೆ ಕೊಟ್ಟಿದ್ದಾರೆ, ನಿಮ್ದು ಇದೆಲ್ಲ ರೆಡಿ ಆಗುತ್ತೆ ಅಂತ ಹೇಳಿ. ಇದು ಎಂತ ಮೆಟ್ಟಿಲೆಲ್ಲ ರೆಡಿ ಆಗುತ್ತೆ 19 ತನಕ ಅವ್ರದ್ದು ಭರವಸೆ ನನಗೆ. ಈವ್ನಿಂಗ್ ತನಕ ಗೊತ್ತಾಯ್ತಲ್ಲ. ನಾನು 17 ತಾರೀಕಿಗೆ ಇವರು ನಮ್ಮದು ಬಿಲ್ಡರ್ದೆಲ್ಲ ಹೇಳಿದ್ರಲ್ಲ, ನಮಗೆ ಆಗಲ್ಲ ಮೇಡಮ್ ಏನು ಮಾಡೋದು ಅಂತ ಹೇಳಿದ ಮೇಲೆ ನನಗೆ ಅಳು ನಿಲ್ಲಕ್ಕೆ ಆಗಲಿಲ್ಲ, ಫುಲ್ಲು ಅಳ್ತಾ ಇದ್ದೆ. ಅಳುವಾಗ ನನಗೆ ಇವರದೇ ನೆನಪಾಯ್ತು. ಇವರಿಗೂ ಕೂಡ ಫೋನ್ ಮಾಡಿ, ನೋಡಿ ಈ ರೀತಿ ಆಯಿತು ಅಂತೇಳಿ ಪದ್ಮಾವತಿ ಅವ್ರ ಹತ್ರ ಕೂಡ ನಾನು ಜೋರಾಗಿ ಹತ್ತು ಬಿಟ್ಟೆ, ನನಗೆ ಆಗ್ತಾ ಇರಲಿಲ್ಲ. ಆ ಡೆಕೋರೇಷನ್ ಮಾಡೋರು ಬಂದಿದ್ರು, ಅವರ ಮುಂದೆನೇ ಆಗ್ತಿದ್ದೀನಿ. ನನಗೆ ಎಷ್ಟು ನಾಚಿಕೆ ಆಗಬೇಕು, ಎಕ್ಸಾಟಿಕ್ ಅಂತೇಳಿ ನಮ್ಮ ಡೆಕೋರೇಷನ್ ಮಾಡೋರು ಅವರು ಕೂಡ ಇದ್ದಾರೆ, ಈಗ ನೋಡ್ತಾರಲ್ಲ ಅವರು ಕೂಡ ವಿಡಿಯೋ, ಅವರ ಮುಂದೆನೇ ಆಗ್ತಿದ್ದೀನಿ ನಾನೆಲ್ಲ. ಇಲ್ಲಿ ನನಗೆ ತಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲ ಕೆಲಸದವ್ರು ನೋಡ್ತಾ ಇದ್ದಾರೆ, ಅವರ ಮುಂದೆ ನಾನು ಜೋರಾಗಿ ಹತ್ತು ಬಿಟ್ಟಿದ್ದೀನಿ. ನಂದು ಮರ್ಯಾದೆ ಹೋಯ್ತು, ಏನು ಮಾಡೋದು ನಾನು ಅಂತ ಹೇಳಿ. ಹಾಗೆ ಆಗುವಾಗ ಇವರು ಕಾರಲ್ಲಿ ಬಂದು ನನಗೆ 3 ಲಕ್ಷ ರೂಪಾಯಿ ಕೊಟ್ಟರು ವಾಪಸ್. 3 ಲಕ್ಷ ರೂಪಾಯಿ ವಾಪಸ್ ಕೊಟ್ಟು ನಾನು ಅವ್ರ ಹತ್ರ ದುಡ್ಡು ಕೇಳಲಿಲ್ಲ, ಇದು ಪ್ರಾಮಿಸ್ ಆಗಿ ಹೇಳ್ತೀನಿ, ನಾನು ಅವ್ರ ಹತ್ರ 1 ರೂಪಾಯಿ ದುಡ್ಡು ಕೇಳಲಿಲ್ಲ ವಾಪಸ್. ಅವರಿಗೆ ಏನಾಯಿತು ಅವರ ಮನಸ್ಸಿಗೆ ಗೊತ್ತಿಲ್ಲ, ನಾನು ಹತ್ತಿದ್ದು ನೋಡಿ 3 ಲಕ್ಷ ರೂಪಾಯಿ ನನಗೆ ಕೊಟ್ಟು, ಇದು ಇರಲಿ ನಿಮಗೆ ಹಾಗೆ ಹೀಗೆ ಅಂತ ಹೇಳಿದರು. ಅಷ್ಟು ಹೇಳಿ ಕೊಟ್ಟಿದ್ದಾರೆ. ಟೆನ್ಷನ್ ಮಾಡಬೇಡ, ನಾನಿದ್ದೀನಿ ಪ್ರಿಯಾ, ನಾನು ನಿಂತ್ಕೊಂಡು ನಿನಗೆಲ್ಲ ಮಾಡಿಸ್ತೀನಿ ಅಂತ ಮುಗಿಸ್ಕೊಡ್ತೀನಿ ಅಂತ ಹೇಳಿದರು. ಇದು ಒಂದು ನನಗೆ ಹೇಳಲಿಕ್ಕಿತ್ತು, ನಾನು ಹೇಳಿರಲಿಲ್ಲ. ಎಲ್ಲ ಹೇಳುವಾಗ ಎಲ್ಲ ಹೇಳ್ತೀನಿ ಅದು ಕೂಡ. ಮತ್ತೆ ಇನ್ನೊಂದು ಅವರಿಗೋಸ್ಕರ ಅಂತ ಹೇಳಿ
ನನ್ನ ಹತ್ರ ಅವರ ಮಗ ಹೇಳಿದರು ಅಮ್ಮನಿಗೆ ಆದರೆ ಕೊಡೋದಿಲ್ಲ ನಾನು ದುಡ್ಡು ಅಂತೇಳಿ. ಆದರೂ ನಾನು ಇವರನ್ನು ನಂಬಿ ಅವರ ಯೂಸಿಗೆ, ಇದು ನನ್ನ ಮನೆ ಯೂಸಿಗೆ ಅಲ್ಲ, ಅವರ ಪರ್ಸನಲ್ ಯೂಸಿಗೆ, ಪ್ರಿಯಾ ನನ್ನ ಮಗನ ಹತ್ರ ತೆಗೆಸಿಕೊಡು ಬಡ್ಡಿಗೆ ದುಡ್ಡು, ನಾನು ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು 2 ಲಕ್ಷ ತೆಗೆಸಿಕೊಟ್ಟೆ. ಅದರಲ್ಲಿ 140 ತನಕ 30 ತನಕ ನಾವೇ ಕಟ್ಟಿದ್ವಿ. ಆ ದುಡ್ಡನ್ನು ಬಡ್ಡಿ ಎಲ್ಲ ಕೊಟ್ಟು ನಾವೇ ಕಟ್ಟಿದ್ವಿ. ಆಮೇಲೆ ನನಗೆ ಆಗಲಿಲ್ಲ, ನಾನು ಕಟ್ಟೋದಿಲ್ಲ ಅಂತ ಹೇಳಿದೆ. ನನಗೆ ಆಗಲಿಲ್ಲ, ಆಮೇಲೆ ನನ್ನ ಹತ್ರ ಸಾಧ್ಯ ಇಲ್ಲ. ಯಾಕೆಂದರೆ ಕೊಟ್ಟಿದ್ದು ಅವರ ಕೈಯಲ್ಲಿ, ಹೀಗೆ ತಗೊಂಡು ಬಂದು ಹೀಗೆ ಅವರ ಕೈಯಲ್ಲಿ ಕೊಟ್ಟಿದ್ದು ದುಡ್ಡದು, ಗೊತ್ತಾಯ್ತಲ್ಲ. ಅದನ್ನು ಕೂಡ ಮೋಸ ಮಾಡಿದ್ರು ಇವರು, ಅದನ್ನು ಕೂಡ ಕಟ್ಟಲಿಲ್ಲ. ಈ ಸೈಡ್ ಆ ಬಡ್ಡಿಯವರು ಕೂಡ ನಮಗಿದು ಮಾಡ್ತಾರೆ. ಇಷ್ಟು ಬಡ್ಡಿ ಇಲ್ಲಿದ್ದು ಕೂಡ ನಾವು 20 ಲಕ್ಷ ತನಕ ಬಡ್ಡಿ ಕಟ್ತಾ ಇದ್ದೀವಿ. ಅವ್ರದ್ದು ಕೂಡ ಲೋನ್ ತೆಗೆದಿದ್ದೀವಿ, ಅದು ಮಾಡ್ತಾ ಇದ್ದೀವಿ. ಇದೆಲ್ಲ ಬಂಗಾರ ಇಟ್ಟಿದ್ದೀವಿ, ಅದರದ್ದು ಕಟ್ತಾ ಇದ್ದೀವಿ. ಅದರ ಮೇಲೆ ಈಗ ಮನೆಯದ್ದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಎನಿಸ್ಬೋದು ನೀವು ತುಂಬ ದುಡ್ಡು ಬರುತ್ತೆ, ತುಂಬ ದುಡ್ಡು ಬರಲ್ಲ, ತುಂಬ ಕಷ್ಟಪಡ್ತೀವಿ ನಾವು. ನಮಗೆ ಮಾತ್ರ ಗೊತ್ತು ನಾವು ಎಷ್ಟು ಕಷ್ಟಪಡ್ತೀವಿ. ಅಲ್ಲಿಂದ ನಾವೇನಾದರೂ ಮಾಡ್ತಾ ಇದ್ದೀವಿ ಅಷ್ಟೇ. ಸುಮಾರು ಮೋಸ ಮಾಡಿದರು ನಮಗೆ, ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಮೇಲೆ ನಮಗೆ ಈ ರೀತಿ ಹೇಳ್ತಾರಲ್ಲ ಅವರು, ದುಡ್ಡು ಕೊಡಲಿಲ್ಲ, ಅದು ಮಾಡಿದ್ರು ಇದು ಮಾಡಿದ್ರು ಅಂತೇಳಿ. ನಮಗೆ ಎಷ್ಟು ಇದಾಗಬೇಕು ನೀವು ಯೋಚನೆ ಮಾಡಿ. ಇನ್ನೊಂದು ಕಥೆಯಲ್ಲಿ ಟ್ವಿಸ್ಟ್ ಏನು ಗೊತ್ತುಂಟ, ಇಷ್ಟೆಲ್ಲ ಆಯ್ತಲ್ಲ, ಎಲ್ಲ ಕೊಟ್ವಿ ಅಲ್ಲ, ಎಲ್ಲ ಆಯಿತು. ನೆಕ್ಸ್ಟ್ ಗೃಹ ಪ್ರವೇಶ ಆದಮೇಲೆಲ್ಲ 1 ತಿಂಗಳಿಗೆ ನಾವು ಕರೆಸಿದ್ವಿ, ಎಲ್ಲ ಲೆಕ್ಕ ಎಲ್ಲ ಮಾಡಿಸಿದ್ವಿ. ಲೆಕ್ಕ ಎಲ್ಲ ಮಾಡುವಾಗ ಎಷ್ಟು ಅಮ್ಮ 75 ಲಕ್ಷ ಅವರಿಗೆ ಕೊಟ್ಟಿದ್ದೀವಿ ಅಂತ ಆಗಿದೆ. ಅವರೇ ಮುಂದೆ ಇದ್ದರು, ಅವರ ಬುಕ್ಕಲ್ಲಿ ಕೂಡ ಉಂಟು, ನಮ್ಮ ಬುಕ್ಕಲ್ಲಿ ಕೂಡ ಉಂಟು. 75 ಲಕ್ಷ ನಾವು ಅವರಿಗೆ ಕೊಟ್ಟಿದ್ದೀವಿ ಅಂತೆಲ್ಲ ಆಯಿತು. ಅವಾಗ ಎಂತ ಹೇಳಿದ್ರು ಗೊತ್ತುಂಟ, ಇದು ಸತ್ಯ. ಈಗ ಅವರು ಇಲ್ಲ ಅಂತ ಹೇಳಿ ಏನು ಕೂಡ ಹೇಳಿ, ಇದು ಸತ್ಯ. ಅವರೆಂತ ಹೇಳಿದ್ರು ಗೊತ್ತುಂಟ, ಆ 3 ಲಕ್ಷ ನಾನು ಕೊಟ್ಟಿದ್ದು ಉಂಟಲ್ಲ, ಅದನ್ನು ಅದರಲ್ಲಿ ಮೈನಸ್ ಮಾಡಿ ಅಂತ ಹೇಳಿದರು. ಅಂದರೆ ಆ 75 ಲಕ್ಷದಲ್ಲಿ ಅದನ್ನು ಇದು ಮಾಡಿ ಅಂತ ಹೇಳಿ. ಓಕೆ ಅಂತೇಳಿ ಅದನ್ನೆಲ್ಲ ಮಾಡಿದ ಮೇಲೆ 72 ಲಕ್ಷ ನಾವು ಕೊಟ್ಟದ್ದಾಯಿತು ಅವಾಗ. ಅದರ ಮೇಲೆ ಸುಮಾರು ಒಂದು 3-4 ತಿಂಗಳು ಆದಮೇಲೆ ಈಗ ರೀಸೆಂಟ್ಲಿ ನೀವು ಅವ್ರು ಬರೋದು ಬೇಡ ಹಾಗೆ ಅಂತ ಹೇಳಿದ ಮೇಲೆ ಎಂತ ಮಾಡಲಿಕ್ಕೆ ಶುರು ಮಾಡಿದ್ದು ಗೊತ್ತುಂಟ, ನಾನು ಅದು 3 ಲಕ್ಷ ನಿಮಗೆ ಕೊಟ್ಟಿದ್ದೆ ನೋಡಿ ಆವಾಗ, ಅದನ್ನು ನನಗೆ ವಾಪಸ್ ಕೊಡಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿ ನಾವು ಇಷ್ಟು ದುಡ್ಡು ಕೊಟ್ಟು ಅದರದ್ದು ಕೆಲಸ ಅವರು ಮಾಡದೆ ಆ 3 ಲಕ್ಷ ಅವ್ರಿಗೆ ನಾಚಿಕೆನೇ ಆಗೋದಿಲ್ವಾ? ಮಾಡಿದ್ದಾರೆ. ಅದರ ಮೇಲೆ ಅದನ್ನು ಕೊಡಿ ಅಂತ ಹೇಳಿ ನಾಚಿಕೆನೇ ಇಲ್ಲ ಹೆಂಗಸಿಗೆ ಅಂತ ಪದ್ಮ ಅವರಿಗೆ ಅಂತ ಎಣಿಸುತ್ತೆ ನನಗೆ. ನಂದು ಅವರದ್ದು ಮಗಂದು ಬಡ್ಡಿ ನಾನು ಕಟ್ತಾ ಇದ್ದೀನಿ, ಅವರ ಟ್ಯಾಬದ್ದು ನಾನು ಕಟ್ತಾ ಇದ್ದೀನಿ, ಅದೆಲ್ಲ ಸೇರಿದ್ರು. ಅದರ ಮೇಲೆ ಇದು 3 ಲಕ್ಷ ರೂಪಾಯಿ ಅದರಲ್ಲಿ ಮೈನಸ್ ಮಾಡಿ ಅದನ್ನು ವಾಪಸ್ ಕೊಡಿ ಅಂತ ಹೇಳಿ. ಇವರಿಗೆ ನಾಚಿಕೆ ಎಂಬುದೇ ಇಲ್ವಾ? ನನಗೇನು ಇಲ್ಲಿ ಇನ್ನೂ ಕೂಡ ನನ್ನನ್ನು ಕುರಿಯ ಥರನೇ ನೋಡ್ತಾರೆ ನಾನು ವಾಪಸ್ ಕೊಡಲಿಕ್ಕೆ ಅವರಿಗೆ. ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಅದು ಅವರಿಗೆ ಈಗ ಇದು ಮೋಸ ಮಾಡಿದ್ರಿ ಅಂತ ಹೇಳಿ. ಅವ್ರು ವಿಸಿಟಿಂಗ್ಗೆ ಬರ್ತಾಯಿದ್ರು ಇಲ್ಲಿ, ವಿಸಿಟಿಂಗ್ಗೆ ಅಂತ ಹೇಳಿ ಫಸ್ಟಿಗೆ ವಿಸಿಟಿಂಗ್ಗೆ ಬರುವಾಗ ಅವರಿಗೆ ರೂಮು, ಅವರಿಗೆ ಫುಡ್ ಇದ್ದು ಎಲ್ಲ ನಾವು ನೋಡ್ತಾ ಇದ್ವಿ. ಅವರು ಎಷ್ಟು ಖರ್ಚು ಮಾಡ್ತಾರೆ ಏನು ಅಂತ ಹೇಳಿ ನಾವು ಥಿಂಕ್ ಮಾಡಲಿಲ್ಲ. ಯಾಕೆ ಗೊತ್ತುಂಟ, ಏನಾದರೂ ಒಂದು ನಮಗೆ ಒಳ್ಳೇದು ಮಾಡಿ ಕೊಡ್ತಾರೆ ಅಂತ ಹೇಳಿ, ಏನಾದರೂ ಒಂದು ಮಾಡಿ ಕೊಡ್ತಾರೆ ಅಂತ ಹೇಳಿ. ನೋಡಿ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಎಂಥ ಒಂದು ಇದರಲ್ಲಿ ನಾವು ಇದ್ದೀವಿ. ಈ ಪ್ಲ್ಯಾನೇ ಸರಿಯಾಗಿ ಕೊಡಲಿಲ್ಲ, ಏನು ಕೂಡ. ಬಿಲ್ಡರ್ ಎಷ್ಟು ಸಲ ಕೆಲವೊಮ್ಮೆ ಕೇಳ್ತಾ ಇದ್ರು ಕೆಲವು ಪ್ಲ್ಯಾನ್, ಇವರು ಎಷ್ಟು ಲೇಟ್ ಮಾಡೋದಂದರೆ ನೀವು ನೋಡಿದ್ರಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ವಿ 3-4 ಗಂಟೆ ಆದರೂ ಇವರು ಬರ್ತಾನೆ ಇರಲಿಲ್ಲ. ಕೆಲಸದವ್ರು ಹೋದ್ಮೇಲೆ 6 ಗಂಟೆ ಮೇಲೆ ಇವರು ಬರೋದು, ಗೊತ್ತಾಯ್ತಲ್ಲ. ಆವಾಗೆಲ್ಲ ಅವ್ರ ಕೆಲಸದವ್ರು ಇರ್ತಾರೆ, ಮತ್ತೆ ಅರ್ಧ ಮಾಡಿಸಿದ್ದು ತೆಗೆಯುವುದು, ಹಾಗೆ ಸರಿ ಇಲ್ಲ ಹೀಗೆ ಸರಿ ಇಲ್ಲ, ಇದೆಲ್ಲ ಅವ್ರ ಹತ್ರ ನಡೀತಾ ಬಿಲ್ಡರ್ಸಿಗೆ ಇವರನ್ನು ಕಂಡ್ರಾಗ ಇವರ ಬಿಲ್ಡರ್ ಎಲ್ಲ ಮಾಡಿ ಇಟ್ಟದ್ದು ಯಾರಿಗೆ ಲಾಸ್ಟಿಗೆ? ನಮಗೆ. ಎಲ್ಲ ಮಜಾ ಮಾಡಿದರು, ಫ್ಲೈಟಲ್ಲಿ ಹೋಗೋದು, ಡೆಲ್ಲಿ ಹೋಗೋದು, ಅದು ಮಾಡೋದು, ಎಲ್ಲ ಮಜಾ ಮಾಡೋದೆಲ್ಲ ಮಾಡಿ ಇವಾಗ ಹೇಳ್ತಾರೇನು, ನಾನು ಪ್ರಿಯನಿಂದ ಈ ಸ್ಥಿತಿಯಲ್ಲಿ ಬಂದೆ ಅಂತ ಹೇಳಿ ಹೇಳಿದರು. ಲಾಸ್ಟ್ ಕೂಡ ನಾನು ನಿಂತು ಎಲ್ಲ ನೋಡ್ಕೊಳ್ತೀನಿ, ಮಾಡ್ತೀನಿ, ನೀವು ಬರೋದೇ ಬೇಡ, ನೀವು ಇದು ಮಾಡೋದೇ ಬೇಡ, ಟೆನ್ಷನ್ ತಗೊಳ್ಳೋದೇ ಬೇಡ. ನಮಗೆ ಗೃಹ ಪ್ರವೇಶ ಟೈಮಿಗೆ ಗೇಟ್ಸ್, ಅವ್ರ ಗೇಟ್ ಡಿಸೈನ್ ನಮ್ಮ ಬಿಲ್ಡರ್ಸ್ ಎಷ್ಟು ಸಲ ಕೇಳಿದರು, ಇವ್ರ ಗೇಟ್ ಡಿಸೈನ್ ಕೊಡೋದೆ, ಗೇಟ್ ಕೂಡ ಇರಲಿಲ್ಲ. ನಮ್ಮದು ಸ್ಲೈಡಿಂಗ್ ಗೇಟ್, ಅವರು ಈ ರೀತಿ ಗೇಟ್ ಕಳಿಸಿದ್ರು, ಡಿಸೈನ್ ಕಳಿಸಿದ ಡೇಟ್ ಕೂಡ ಉಂಟು. ಇವಾಗ ಇದು ಕಂಟಿನ್ಯೂ ಏನು ಗೊತ್ತಿಲ್ಲ, ನಿನ್ನೆ ಕೆಲವು ವಿಡಿಯೋಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕೆಲವರು ಕಮೆಂಟ್ ಹಾಕಿದ್ದಕ್ಕೆ ಅವರು ಏನು ಹೇಳಿದ್ದಾರೆ, ನಾನು ಬ್ಲಾಕ್ ಮಾಡಿದ್ದೀನಿ ಅಂತೇಳಿ. ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಯಾರು ಬ್ಲಾಕ್ ಮಾಡಿದ್ದಾರೆ ಅಂತ. ನನ್ನ ಬ್ಲಾಕ್ ಲಿಸ್ಟಲ್ಲೇ ಅವರಿಲ್ಲ. ಆಯಿತು, ನಾನು ಅವರಿಗೆ ಬ್ಲಾಕ್ ಮಾಡಿದರೆ ನನ್ನ ಮಕ್ಕಳಿಗೆ ಯಾಕೆ ಬ್ಲಾಕ್ ಮಾಡಿದ್ದಾರೆ? ತಿಮ್ಮಿಗೆ ಸಮೇತ ಬಿಡಲಿಲ್ಲ ಅವರಿಗೆಲ್ಲ ನಾನೇ ಬ್ಲಾಕ್ ಮಾಡಿದ್ದೆ. ಹಾಗಾದರೆ ಪದ್ಮನ ಇದರಲ್ಲಿ ಹೋಗಿ ತಿಮ್ಮಿಗೆಲ್ಲ ನಾನು ಬ್ಲಾಕ್ ಮಾಡಿದ್ದೆ. ನನ್ನ 2 ಅಕೌಂಟ್ ಕೂಡ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ. ಯಾಕೆ? ಅವ್ರು ಸತ್ಯವಾದಿ ಅಂತೆಲ್ಲ, ಸತ್ಯದಲ್ಲಿ ಇರೋರಾದರೆ ಬ್ಲಾಕ್ ಯಾಕೆ ಮಾಡಿದ್ದಾರೆ?
ಹಾಕಿದ ಕಮೆಂಟನ್ನು ಯಾಕೆ ಡಿಲೀಟ್ ಮಾಡ್ತಾರೆ? ನೆಕ್ಸ್ಟ್ ಇನ್ನೊಂದು ಎಂತ ಹೇಳಿದ್ದಾರೆ, ಎಲೆಕ್ಟ್ರಾನಿಕ್ಸಿಗೆ ಎಲ್ಲ ಸೇರಿ ಅವರು ಹೇಳಿದಾರಂತ 20 ಲಕ್ಷ ಎಲೆಕ್ಟ್ರಾನಿಕ್ಸ್ಗೆ ಆಯ್ತಂತೆ ನಮ್ಮದು. ಯಾವ ಎಲೆಕ್ಟ್ರಾನಿಕ್ಸ್ಗೆ 20 ಲಕ್ಷ ಆಯಿತು? ನಮ್ಮ ಹತ್ರ ಬಿಲ್ ಉಂಟು, EMI ನಾವು ಮೊನ್ನೆ ತನಕ EMI ಕಟ್ತಾ ಇದ್ದೀವಿ. ನಾವು ನಮ್ಮ ಹೆಸರಲ್ಲಿ ತಗೊಂಡು ಬಂದಿದ್ದು, ಅವರಿಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತಾ? ಅದು ಅವರದ್ದೇ ಜುಜುಬಿ ಟ್ಯಾಬ್ EMI ಇದ್ದೇ ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಅವರಿಗೆ. ಇನ್ನು ನಮ್ಮದು ಇಷ್ಟು EMI ಇದ್ದು ಅವ್ರು ಕೊಡ್ತಾರೆ ನೋಡಿ. ಇದೆಲ್ಲ ನಾವು ಕಟ್ಟಿದ EMI ಲೀಸ್ಟ್. ಇಲ್ಲಿ ಕಂಪ್ಲೀಟ್ ನಮ್ಮ ಹತ್ರ ಬಿಲ್ ಕೂಡ ಉಂಟು, ನಮ್ಮ ಹೆಸರಲ್ಲೇ ಉಂಟು ಬಿಲ್. ಕೇವಲ ಕೆಲವು ಏಸಿದ್ದು ಮಾತ್ರ ಸ್ವಲ್ಪ ಹಣ ಅಂತೇಳಿ ನಾವು ಕ್ಯಾಶ್ ಕೊಟ್ಟಿದ್ದೀವಿ. ಬಿಟ್ಟರೆ ಎಲ್ಲ ಬಿಲ್ ನಮ್ಮ ಹತ್ರ ಇನ್ನೂ ಕೂಡ ಉಂಟು. ನಾನು ಎಲ್ಲ ಪ್ರೂಫಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸುಳ್ಳು ಹೇಳ್ತಾರಂದರೆ ಅವರು. ಇವಾಗ ಅವರ ಹತ್ರ ಮಾತಾಡಲಿಕ್ಕೆ ಏನಿಲ್ಲ, ಹಾಗಾಗಿ ಏನೇನೋ ಹೇಳ್ತಾ ಇರ್ತಾರೆ. ಫುಲ್ಲು ಆ ಹೆಂಗಸಿಗೆ ಹುಚ್ಚಿಡಿದೇ ಇರಬೇಕು. ಏನೇನೋ ಕ್ರಿಯೇಟ್ ಮಾಡಿ ಹೇಳ್ತಾರೆ. 20 ಲಕ್ಷದ್ದು ನಮ್ಮದು ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ದೀವಿ ಅಂತ. ಎಂತ ನಾವು ದೊಡ್ಡ ಮಾಲ್ ಇಟ್ಟಿದ್ದೀವ ಇಲ್ಲಿ ಮನೆಯಲ್ಲಿ? ನೋಡಿ, ಇದೆಲ್ಲ ನಮ್ಮ ಹತ್ರ ಬಿಲ್ ಉಂಟು, ಎಲ್ಲ ಪ್ರೂಫ್ ಉಂಟು ನನ್ನ ಹತ್ರ. ಯಾವುದು ಕೂಡ ನಾನು ಇದು ಮಾಡಲಿಲ್ಲ, ಎಲ್ಲ ನಿಮ್ಮ ಜೊತೆ ಸತ್ಯವನ್ನೇ ಬಿಚ್ಚಿಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ 5 ಲಕ್ಷ ತನಕ, 5 ಲಕ್ಷ ಅಲ್ಲ, 5 ಲಕ್ಷ ಐಕ್ಯದ ತಗೊಂಡಿದ್ದೀವಿ ನಾವು. ಎಂತ ಐಕ್ಯದ? ಅವರ ಕರ್ಮ ತಗೊಂಡಿದ್ದ 5 ಲಕ್ಷದ. ನಾವು ನಮ್ಮ ಹತ್ರ ಬಿಲ್ ಉಂಟು. ನಾನು ಅವತ್ತು ಐಕ್ಯ ಶಾಪಿಂಗ್ ಹೋದಾಗ 1 ಲಕ್ಷ ಲಕ್ಷದ್ದು ಬಿಲ್ ಆಯ್ತಂತ ಹೇಳಿ ನಾನು ವಿಡಿಯೋನೇ ಮಾಡಿದ್ದೀನಿ ಅದರ ಬಗ್ಗೆ. ಲಕ್ಷ ಆಗಿದ್ದು ಆವತ್ತು ಬಿಲ್ 1 ಲಕ್ಷ ಅದ್ರದ್ದು ಕೂಡ ನಾವು ಪೇಮೆಂಟ್ ಮಾಡಿದ್ದು. ಮರ್ಯಾದೆ ಇಲ್ಲ ಅವರಿಗೆ, ನಾಚಿಕೆ ಎಂಬುದೇ ಇಲ್ವಾ? ನಾವು ಪೇಮೆಂಟ್ ಮಾಡಿದ್ದನ್ನು ಕೂಡ ಅವರದಕ್ಕೆ ಹಾಕ್ಲಿಕ್ಕೆ 5 ಲಕ್ಷ ಅಂತ ಐಕ್ಯದ ಬಿಲ್ ತೋರಿಸ್ಲಿ ನೋಡೋಣ. ಅವರ ಲೆಕ್ಕದಲ್ಲಿ ಹಾಕಿದ್ದಾಗೆ ಅವ್ರ ಹತ್ರ ಇರುತ್ತಲ್ಲ ಹಾಗಾದ್ರೆ. ಅವ್ರ ಹತ್ರ ಪ್ರೂಫ್ ಇರ್ಬೇಕಿತ್ತಲ್ಲ ಹಾಗಾದ್ರೆ. ನನಗೆ ಅದು ಪ್ರೂಫ್ ಬೇಕಲ್ಲ. ನೆಕ್ಸ್ಟ್ ಇನ್ನೊಂದೆಂತ ಹೇಳಿದ್ದಾರೆ ಅವರು, ಉಳಿದದನ್ನು ಒಪ್ಪಿಕೊಂಡಿದ್ದಾರೆ. ಉಳಿದ ದುಡ್ಡು ಕೊಟ್ಟಿದ್ದ ಹೌದು. ಯಾಕೆ ಅದು? ನಾವು ತೋರಿಸಿದ್ರಿಂದ ಪ್ರೂಫ್ ಒಪ್ಪಿಕೊಂಡಿದ್ದಾರೆ. ಇಲ್ದಿದ್ರೆ ಅವ್ರು ಒಪ್ತಿದ್ರ? ಅದು ಕೂಡ ಕ್ಯಾಶ್ ಈಗ ಒಪ್ಪಿಕೊಳ್ಳಲ್ಲ. ಯಾಕೆ ಗೊತ್ತುಂಟ? ಅದು ನಾವು ಕ್ಯಾಶ್ ಕೊಟ್ಟಿದ್ದಲ್ಲ. ಈಗ ನೀವು ಎನಿಸಿ, ನಾವು ಚೂರು ಕೂಡ ಕ್ಯಾಶ್ ಕೊಡದೆ ನಿಲ್ತೀವ ಒಂದು ಕೆಲಸ ಆಗುವಾಗ. ಕ್ಯಾಶ್ ಕೊಟ್ಟೆ ಕೊಡ್ತೀವಲ್ವಾ? ಅದು ಪಜ್ಜು 2 ಸಲ 5 ಲಕ್ಷ ಸಂಬಳ ಕೊಡ್ಲಿಕ್ಕೆ, ಮತ್ತೆ ಕೆಲವರಿಗೆ ಕ್ಯಾಶ್ ಎಷ್ಟು ಸಲ ಅವರು ಕೇಳಿದಾರೆ ನಮ್ಮ ಹತ್ರ. ಕ್ಯಾಶ್ ನನಗೆ ಇದ್ರೆ ಒಳ್ಳೇದು, ನನಗೆ ಕ್ಯಾಶ್ ಬೇಕಾಗುತ್ತೆ ಅಂತ ಹೇಳಿ. ಪ್ರಾಬ್ಲಮ್ ಆಗುತ್ತೆ ನಮ್ದು ಅಕೌಂಟಿಗೆ. ಇಲ್ದಿದ್ರೆ ಅಷ್ಟು ಮನಿ ಟ್ರಾನ್ಸ್ಫರ್ ಆಗುವಾಗ ಕ್ಯಾಶ್ ಕೊಡದೆ ಒಂದು ಏನಾದರೂ ಮಾಡೋದು ಉಂಟಾ? ನೀವೇ ಯೋಚನೆ ಮಾಡಿ. ಕ್ಯಾಶ್ ಎಷ್ಟು ಸಲ ಇಲ್ಲೇ ಕೆಲಸದವರಿಗೆ ಅಂತ 7 ಲಕ್ಷ, ಕಾರಲ್ಲಿ 5 ಲಕ್ಷ. ಯಾಕಂದ್ರೆ ನಮ್ಗೆ ಲಾಸ್ಟ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೇವಲ ಪರ್ ಡೇ 50,000 ಮಾತ್ರ ಆಗ್ತಿತ್ತು. ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಮ್ಮ ಸೌತ್ ಇಂಡಿಯನ್ ಏನಾಗಿತ್ತು ಹೇಳಿ, ಎಲೆಕ್ಷನ್ ಟೈಮ್, ಅದು ಏನೋ ಪ್ರಾಬ್ಲಮ್, ಎಲೆಕ್ಷನ್ ಟೈಮ್ ಅವಾಗ ಅದು ಪ್ರಾಬ್ಲಮ್ ಏನೋ ಬಂದಿತ್ತಾ ಅಂತ. ಅದು ಜಾಸ್ತಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಬಡ್ಡಿದು ದುಡ್ಡು ಈಗ ಯಾರಾದ್ರೂ ಇದು ಮಾಡ್ತಾರೆ. ಬಡ್ಡಿದ ದುಡ್ಡು ಕ್ಯಾಶ್ ಕೊಟ್ಟಿದ್ದೀವಿ ನಾವು ಅಷ್ಟು 20 ಲಕ್ಷದ ಲಾಸ್ಟಿಗೆ. ಇದೆಲ್ಲ ಅವರಿಗೆ ಲೆಕ್ಕನೇ ಇಲ್ಲ. ಅವರಿಗೆ ಹೇಗೆ ಮಾತಾಡ್ತಾರೆ ಅಂದರೆ ಎಷ್ಟು, ಇನ್ನೂ ಕೂಡ ನಾಚಿಗಿಲ್ಲ. ಇಲ್ಲಿ ನೋಡಿ, ಡೇಟ್ ನೋಡಿ, ಏಪ್ರಿಲ್ 19, 20ಗೆ ನಮ್ಮದು ಗೃಹ ಪ್ರವೇಶ ಇತ್ತು. 19ಗೆ ಸಮೇತ ಅವರಿಗೆ ಮನೆದು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು 5 ಲಕ್ಷ ರೂಪಾಯಿ ನಾನು ಅವರಿಗೆ RTGC ಮಾಡಿದ್ದೀನಿ. ಅಷ್ಟು ನಮಗೆ ನೋವಿದ್ರು ಆ ಟೈಮಲ್ಲಿ ಕೂಡ ಅವರಿಗೆ ನಾವು 5 ಲಕ್ಷ ತನಕ ಕಳಿಸ್ಕೊಟ್ಟಿದ್ದೀವಿ. ಆದರೂ ಅವ್ರು ಏನು ಹೇಳ್ತಾರೆ, ನಾವು ದುಡ್ಡು ಕೊಡಲಿಲ್ಲ. ನಾಚಿಗೆ ಎಂಬುದಿಲ್ಲ ಹೆಂಗಸಿಗೆ. ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಅದರ ಮೇಲೆ ಎಂತ ಹೇಳ್ತಾರೆ ಗೊತ್ತುಂಟಾ? ಪ್ರಿಯಾ ನನಗೆ ಕ್ವಾಲಿಟಿ ಚೆಕ್ ಮಾಡಿ ಕೊಡಲಿ, ಯಾವುದರಲ್ಲಿ ಲೀಗಲಲ್ಲಿ ನನಗೆ ಕ್ವಾಲಿಟಿ ಚೆಕ್ ಮಾಡಿ ಕೊಡ್ಲಿ. ಅವರಿಗೆ ನಾಚಿಕಿಲ್ಲ. ಅವರು ನನಗೆ ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರಂತೆ ಕ್ವಾಲಿಟಿದ್ದು? ಅವರಾಗಾದ್ರೆ ಕ್ವಾಲಿಟಿ ಚೆಕ್ ಇದು ಸರ್ಟಿಫಿಕೇಟ್ ಕೊಡ್ಲಿ, ಅವ್ರದ್ದು ಯಾವ್ದು ಹಾಕಿದ್ದಾರೆ ನನಗೆ ಅಂತ ಹೇಳಿ ತೋರಿಸ್ತಾ ಇದ್ದೀರಲ್ಲ ನಿಮ್ಮ ಕಣ್ಣ ಮುಂದೆ ಎಲ್ಲ. ನಾನು ಅವತ್ತು ಆ ಫ್ಲೈವುಡ್ ಇಷ್ಟು ತಗೊಂಡು ಹೋಗುವಾಗ ಅಷ್ಟು ಒಳ್ಳೇದಿದ್ದಿದ್ರೆ ಫ್ಲೈವುಡ್, ನಾನು ಹುಚ್ಚ ನನಗೆ ಅಷ್ಟು ಫ್ಲೈವುಡ್ ಕೊಡ್ಲಿಕ್ಕೆ, ನನಗೆ ಸುಮ್ಮನೆ ತಗೊಂಡು ಹೋಗ್ಲಿಕ್ಕೆ. ಕ್ವಾಲಿಟಿ ಚೆಕ್ ಅಂತ ಇವರದು. ಇವರು ಯಾವ ಸರ್ಟಿಫಿಕೇಟ್ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಕ್ವಾಲಿಟಿ ಚೆಕ್ ಕೊಡ್ಲಿಕ್ಕೆ ಇವರಿಗೆ ನಾನು ನಾಚಿಗೆ ಇಲ್ಲ. ಮಶ್ರೂಮ್ ಕಾಣ್ತಾ ಇಲ್ವಾ ನಿಮಗೆ ಬೆಳೆದಿದ್ದು? ಯಾವುದು ಇದು ಕ್ವಾಲಿಟಿ ಸರ್ಟಿಫಿಕೇಟ್ ಇರ್ಲಿ, ಹಿಂಗೆ ವಿಡಿಯೋ ಎವಿಡೆನ್ಸ್ ತೋರಿಸಿದೀವಿ. ವಿಡಿಯೋ ಎವಿಡೆನ್ಸ್ ಅಲ್ಲಿ ಇನ್ನೂ ಎಂತ ಲೀಗಲಿ ನಂತರ ಹೇಳ್ತಾರೆ. ಏನ್ ಗೊತ್ತುಂಟಾ, ನಾನು ದುಡ್ಡು ಕೊಡ್ಲಿಲ್ಲ ಅಂತ ಅವ್ರು ನನ್ನ ಹತ್ರ ಲೀಗಲ್ ಆಕ್ಷನ್ ತಗೊಳ್ಳುವಾಗ ನಾನು ಇದೆಲ್ಲ ಹೇಳಿದ್ದಂತೆ. ಅದು ಹಾಗಾದ್ರೆ ಎಲ್ಲಿ ಉಂಟು ಲೀಗಲ್ ಆಕ್ಷನ್? ನನಗೆ ಬಂದಿದ್ದು ಅದ್ರ ಬರ್ಬೇಕಲ್ವಾ? ನನಗೆ ಬಂದಿದ್ರೆ ನಾನು ನಿಮ್ಗೆ ಒಂದು ಹೇಳದಿರ್ತೀನ, ನೋಡಿ ಪದ್ಮ ಅವರು ಈ ರೀತಿ ನನ್ನ ಮೇಲೆ ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ, ಈ ರೀತಿ ಮಾಡಿ ಅಂತ ಒಂದು ಹೇಳದಿರ್ತೀನ. ಯಾವ ಇದಕ್ಕೆ ಹೋಗಿದಾರಂತೆ ಅವರು? ಯಾವ ಔಟ್ ಆಫ್ ಕಂಟ್ರಿಗೆ ಹೋಗಿದಾರಂತೆನಾ ಲೀಗಲ್ ಆಕ್ಷನ್? ಅಲ್ಲಿ ಹೋಗಿ ಲೀಗಲ್ ಆಕ್ಷನ್. ನಾಚಿಗೆನೇ ಇಲ್ಲ. ಶೀ ದೇವ್ರೆ, ಎಷ್ಟು ಹಾಗಾದ್ರೆ ನಮ್ಮ ವಿಚಾರದಲ್ಲಿ ಸುಳ್ಳು ಇರ್ಬೋದು ಇವರು. ನನ್ನ ಹತ್ರ ಎಲ್ಲ ಪ್ರೂಫ್ ಉಂಟು, A to Z ಅವರದ್ದು. ನಾನು ಅವರಿಗೆ ಹೀಗೆ ಯಾಕೆ ಪದ್ಮ ಅವರೇ ನೀವು ಹೀಗೆ ಮಾಡಿದ್ರಿ ಅಂತ ಒಂದು ಮಾತು ಇಷ್ಟು ತನಕ ನಾನು ಇಷ್ಟು ಜೋರಲ್ಲಿ ಕೂಡ ಅವರ ಹತ್ರ ಮಾತಾಡಿದ್ದಿಲ್ಲ ನಾನು. ಗೊತ್ತುಂಟ, ನಾನಿರಲಿ ನನ್ನ ಹಸ್ಬೆಂಡ್ ಇರಲಿ, ಅವರು ಈಗ ಏನು ಬೇಕಿದ್ರೆ ಹೇಳಿ ನಮ್ಮ ವಿಚಾರದಲ್ಲಿ,
ನಮ್ಗೆ ಗೊತ್ತುಂಟು ಅವ್ರು ಏನೆಲ್ಲ ಹೇಳಿದಾರೆ ಅಂತ ಹೇಳಿ. ಬೆದರಿಕೆ ಆಗಿದೆ ಅಂತ ಅವರಿಗೆ. ಏನು ಬೇಕಿದ್ರೆ ಹೇಳಿ ಅವರು, ನಾಚಿಗಿಲ್ಲದವರು. ಅದರಲ್ಲಿ ಉಂಟಲ್ಲ, ಅದರಲ್ಲಿ ಎಂತ ಉಂಟು, ನಾವು ಅದರಲ್ಲಿ ಉಂಟು ಕಮೆಂಟಲ್ಲಿ ನಾವು ಬೆದರಿಕೆ ಹಾಕಿದ್ದೀವಿ ಅಂತ ಹೇಳಿ. ಅವರಿಗೆ ನಾಚಿಗೆನೇ ಇಲ್ವಾ ಶ್ರೀ? ಅವರಿಗೆ ಒಂದು ಜೋರು ವಾಯ್ಸಲ್ಲಿ ಕೂಡ ನಾನು ಇನ್ನೂ ಕೂಡ ಮಾತಾಡಲಿಲ್ಲ. ನಾವು ಹೇಳ್ತಿದ್ವಿ ಅಲ್ಲ ಅವಾಗ, ಅಜ್ಜಿ ಎಲ್ಲ ಹೇಳ್ತಿದ್ರು ಅವರಿಗೆ ಮಾತಾಡಿ ಅವಾಗ ನೀವೇ ಹೇಳ್ತಿದ್ರಲ್ಲ ಬೇಡ ಇರ್ಲಿ ಅಂತ. ಮಕ್ಕಳು ಕೂಡ ಹೇಳ್ತಾ ಇದ್ರು, ಬಿಡಬೇಡಿ ಅಮ್ಮ ಇಷ್ಟೆಲ್ಲ ಆದ್ಮೇಲೆ. ನಾನು ಬೇಡ ಬಿಡು, ಅದು ಆಗಿದ್ದು ಹೋಯ್ತು ಅಂತ ಹೇಳ್ತಾ ಇದ್ದೆ. ಇಷ್ಟು ಜೋರಲ್ಲಿ ಕೂಡ ನಾನು ಅವರ ಹತ್ರ ಮಾತಾಡಲಿಲ್ಲ, ಗೊತ್ತುಂಟಾ? ಯಾಕೆ ನೀವು ಹಾಗೆ ಮಾಡಿದ್ರಿ, ಹೀಗೆ ಯಾಕೆ? ಅವರಿಗೆ ನಾಚಿಗೆ. ಇಷ್ಟು ದೇವರ ಹತ್ರ ಹೋಗ್ತಾರೆ, ಬೇಡ್ತಾರೆ, ಊಟ ಮಾಡುವ ಮೊದಲು ಹೀಗೆ ಬೇಡ್ತಾರೆ. ಇದ್ದೇನಾ? ನಿಜವಾಗ್ಲೂ ನನಗೆ ಒಂಥರ ನಾಚಿಗೆ ಆಗ್ತಾ ಉಂಟು. ನೀವೇ ನೋಡಿದ್ರಲ್ಲ, ಇಷ್ಟೆಲ್ಲ ಆದರೂ ನಾನು ಅವರ ವಿಚಾರದಲ್ಲಿ ಒಂದು ಬ್ಯಾಡ್ ವರ್ಡ್ ಆದರೂ ಹೇಳಿದ್ದೀನ ಈ ವಿಡಿಯೋದಲ್ಲಿ. ಒಂದಾದರೂ ಅವರದ್ದು ಬ್ಯಾಡ್ ವರ್ಡ್ ಅಂತ ಹೇಳ್ತಾರೆ, ನಾನು ಜೋರು ಮಾಡ್ತಾ ಇದ್ದೀನಿ, ವಲ್ಗರ್ ವರ್ಡ್ ಅಂತ ಹೇಳ್ತಾರೆ ನೋಡಿ, ಅದಾದರೂ ನಾನು ಮಾತಾಡಿದ್ದೀನಿ ಅವರಿಗೆ ಅಂತ ಹೇಳಿ. ನಾನು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಕೂಡ ಈಗಲೂ ಹೇಳ್ತಾ ಇದ್ದೀನಿ. ನಾನು ಹೇಳ್ಬೋದು ಅವಳು ಮಾಡಿದ್ಲು ಅಂತೇಳಿ, ಆದರೂ ಹೇಳ್ತಾ ಇಲ್ಲ. ಯಾಕಂದರೆ ಇದು ನಮ್ಮ ಇದರಲ್ಲೇ ಇಲ್ಲ, ಕಲ್ಚರಲ್ಲೇ ಇಲ್ಲ. ನಾವು ಕೂಡ ಅಂಥದ್ದು ಕಲೀಲಿಲ್ಲ, ನನ್ನ ಮಕ್ಕಳಿಗೂ ನಾನು ಅಂಥದ್ದು ಕಲಿಸಲಿಲ್ಲ. ಏನೇನೋ ಹೇಳಿದಿರ್ಬೋದು ಹಾಗಾದರೆ ನಮ್ಮ ವಿಚಾರದಲ್ಲಿ ಬೇರೆಯವರ ಹತ್ರ. ನಾನು ಅದು ಯೋಚನೆ ಮಾಡುವಾಗ ನನಗೆ ಇದಾಗ್ತಾ ಉಂಟು ಅವರ ಮೇಲೆ. ನಾಚಿಗಿಲ್ಲದ ಜಾತಿ ಅದು. ಅವರ ಹತ್ರ ಒಂದು ಕೂಡ ನಾನು ಹೀಗೆ ಕೂಡ ಜೋರಲ್ಲಿ ಹೂ ಅಂತ ನನ್ನ ಹಸ್ಬೆಂಡ್ ಕೂಡ ಮಾತಾಡಿದವರಲ್ಲ, ಗೊತ್ತುಂಟಲ್ಲ. ನಮ್ಮ ಮನೇಲಿ ಯಾರು ಕೂಡ ಅವರಿಗೆ ಹೇಳಿದ್ರಲ್ಲ, ಯಾಕೆ ನೀವು ಹೀಗೆ ಮಾಡಿ ಮೋಸ ಮಾಡಿದ್ರಿ ಅಂತೇಳಿ ಒಂದು ಜೋರು ಧ್ವನಿಯಲ್ಲಿ ಕೂಡ ನಾವು ಕೇಳಲಿಲ್ಲ ಅವರ ಹತ್ರ. ಈಗ ಅವರು ಏನೇನೋ ಹೇಳ್ತಾ ಇದ್ರು ನನ್ನ ಹತ್ರ. ಎಲ್ಲ ಅವ್ರು ಕಳಿಸಿದ ಮೆಸೇಜಸ್ ಇರುತ್ತೆ, ನಾನು ಕಳಿಸಿದ ಮೆಸೇಜಸ್ ಇರುತ್ತೆ, ಎಲ್ಲ ಇರುತ್ತಲ್ಲ. ನಾನೇನು ಕಳಿಸ್ತೀನಿ ಅವ್ರ ಹತ್ರ ಇರುತ್ತೆ, ಅವರೇನು ಕಳಿಸ್ತಾರೆ ನನ್ನ ಹತ್ರ ಇರುತ್ತೆ, ಎಲ್ಲ ಪ್ರೂಫ್ ಇದೆ ಅಲ್ವಾ? ಏನು ಅದಕ್ಕೆ ಬೇರೆ ಏನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಂತಲೇ ಇಲ್ಲ ಅಲ್ವಾ? ನನಗೆ ಒಂದೊಂದು ಯೋಚನೆ ಮಾಡುವಾಗ ನನಗೆ ನಿಜ ಸಿಟ್ಟು ಬರ್ತಾ ಉಂಟು. ಇವಾಗ ನನಗೆ ಎನಿಸ್ತಾ ಉಂಟು, ಸಿಕ್ಕಿದ್ರೆ ಕಪಾಲಕ್ಕೆ ಬಾರಿಸೋಣ ಅಂತೇಳಿ. ಅವರು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು, ಗೊತ್ತುಂಟಲ್ಲ. ಈಗ ಏನಾದರೂ ಅವರು ನಾಟಕ ಮಾಡಲಿಕ್ಕೆ ಸಾಧ್ಯ ಉಂಟು. ನಾನು ಅವರ ಯಾವ ನಾಟಕಕ್ಕೂ ವಿಕ್ಟಿಮ್ ಪ್ಲೇ ಮಾಡಲಿಕ್ಕೆ ಸಾಧ್ಯ ಉಂಟು, ವಿಕ್ಟಿಮ್ ಕಾರ್ಡ್. ನಾನು ಅವರ ಯಾವ ನಾಟಕಕ್ಕೂ ಹೆದರಲ್ಲ. ಅವ್ರಿಗೆ ಯಾವ ಇನ್ಫ್ಲೂಯೆನ್ಸ್ ಬೇಕಿದ್ರೂ ಇರಲಿ, ಸತ್ಯ ಹೇಳಲಿಕ್ಕೆ ನಾನು ಹೆದರೋದಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ಸತ್ಯದ ಮೇಲೆ ಬೇರೆ ಏನಿಲ್ಲ ಅಂತೆ, ಗೊತ್ತಾಯ್ತಲ್ಲ. ಏನು ಇನ್ಫ್ಲೂಯೆನ್ಸ್ ತಗೊಂಡಿರಲಿ ಅಥವಾ ಇನ್ನು ಏನು ಮಾಡಲಿ, ಇನ್ನು ಏನು ಕೂಡ ಮಾಡಲಿ, ಅವರು ನಾನು ಯಾವುದಕ್ಕೂ ಹೆದರೋದಿಲ್ಲ. ಇನ್ನು ಮುಂದೆ ಕೂಡ ಬರುತ್ತೆ ಇಂಥದ್ದು. ಯಾಕೆ ಗೊತ್ತುಂಟು ಹೆದರೋದಿಲ್ಲ? ನನಗೆ ತುಂಬ ಗಿಲ್ಟಿ ಫೀಲ್ ಆಗ್ತಾ ಉಂಟು ಇವಾಗ. ನಾನು ಅವರಿಗೆ ಎಷ್ಟು ಒಂದು ಪ್ರಮೋಷನ್ ಮಾಡಿದೆ, ನನಗೆ ಅದರಲ್ಲಿ ₹1 ಲಾಭ ಇರಲಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ನಾನು ಅವ್ರ ಹತ್ರ ದುಡ್ಡು ಕೂಡ ತಗೊಳ್ಳಿಲ್ಲ, ಅಥವಾ ನನಗೆ ಅವರು ಏನು ಎಕ್ಸ್ಟ್ರಾಆರ್ಡಿನರಿ ಮಾಡಿದರು ನೀವು ನೋಡಿದ್ರಲ್ಲ, ಅದರಲ್ಲಿ ನನಗೆ ಏನು ಲಾಭ ಇರಲಿಲ್ಲ. ನಾನು ಎನಿಸಿದ್ದೇನು ಗೊತ್ತುಂಟಾ, ನನ್ನ ಮನೆ ಚೆನ್ನಾಗಿ ಮಾಡಿ ಕೊಡ್ತಾ ಇದ್ದಾರೆ, ಬೇರೆಯವ್ರಿಗೆ ಕೂಡ ಇದೇ ರೀತಿ ಒಳ್ಳೇದು ಮಾಡಿ ಕೊಡಲಿ ಮನೆ. ನನ್ನ ಬಿಲ್ಡರ್ಸಿಗೆ ಕೂಡ ನಾನು ಹಾಗೆ ಹೇಳ್ತಾ ಇದ್ದೆ, ಇವರಿಗೆ ಕೂಡ ನೀವೆಲ್ಲರೂ ಉದ್ಧಾರ ಆಗಬೇಕು, ನಾನು ಕೂಡ ಬೆಳಿಬೇಕು, ನೀವು ಕೂಡ ಬೆಳಿಬೇಕು, ಎಲ್ಲರೂ ಒಳ್ಳೇದಾಗಬೇಕು. ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರು ಮುಂದೆ ಬರಬೇಕು ಅಂತೇಳಿ ಹಾರ್ಡ್ ವರ್ಕ್, ಅಂಥದ್ದು ನನ್ನ ಯೋಚನೆಯಲ್ಲಿ ನಾನು ಪ್ರಮೋಟ್ ಮಾಡ್ತಾ ಇದ್ದೆ. ಬಿಟ್ಟರೆ ಏನೋ ಹಾಳಾಗಲಿ ಅಥವಾ ನನಗೆ ಅವರಿಂದ ಲಾಭ ಉಂಟಂತ ಏನು ನಾನು ಪ್ರಮೋಟ್ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ನನಗೆ ನಿಜವಾಗ್ಲೂ ತುಂಬ ಫೀಲ್ ಆಗ್ತಾ ಉಂಟು, ನನ್ನಿಂದ ಎಷ್ಟು ಜನ ಮೋಸ ಆಗಿರ್ಬೋದು. ನಾನು ಇದು ಮಾಡಿದ್ರಿಂದ ಇನ್ನೂ ಆ ತಪ್ಪು ನಾನು ಮುಂದೆ ಮಾಡೋದಿಲ್ಲ. ಒಮ್ಮೆ ಆಗಿದ್ದು, ಇಷ್ಟು ತನಕ ನಾನು ಮಾಡಿರಲಿಲ್ಲ. ಎಂತ ಉಂಟು ಅದನ್ನೇ ನಾನು ತೋರಿಸ್ತಾ ಇದ್ದೆ, ಒಳ್ಳೆಯದನ್ನೇ ಹೇಳ್ತಾ ಇದ್ದೆ ಏನಿದ್ರು. ಆದರೆ ಇದು ನನ್ನಿಂದ ದೊಡ್ಡ ಮಿಸ್ಟೇಕ್. ನಾನು ಹೇಗೆ ಈ ಮಿಸ್ಟೇಕಲ್ಲಿ ಏನು ಒಂದು ವಸ್ತು ತಗೊಳ್ಳುವಾಗ ಅದರದ್ದು ನಾನು ಎಲ್ಲವನ್ನು ನೋಡ್ತೀನಿ, ಬೆಸ್ಟಿಂದ ಬೆಸ್ಟ್ ಇದ್ದದನ್ನು ನಾನು ತಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇದು ನನ್ನಿಂದ ಹೇಗೆ ಆಯಿತು ಮಿಸ್ಟೇಕ್ ಅಂತೇಳಿ ನನಗೆ ಬೇಜಾರಾಗ್ತಾ ಉಂಟು. ಈಗ ನೀವು ಎನಿಸ್ಬೋದು, ನಾನು ಫ್ಯಾಮಿಲಿ ವ್ಲಾಗ್ಸ್ ಮಾಡೋದು, ಕೆಲವು ನಾನು ಎಷ್ಟು ವಿಚಾರ ಆಗ್ತಾ ಇರುತ್ತೆ ನಮ್ಮ ಸುತ್ತಮುತ್ತ, ಅದರ ಬಗ್ಗೆ ಕೂಡ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ಏನು ಅಷ್ಟು ನಾನು ತಲೆ ಕೆಡಿಸ್ಲಿಕ್ಕೆ ಹೋಗಲ್ಲ. ಆದರೆ ಈ ವಿಚಾರದಲ್ಲಿ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೀವೆನಿಸಿ ಇದರ ಹಿಂದೆ ನನಗೆ ಎಷ್ಟೊಂದು ಟಾರ್ಚರ್ ಕೊಟ್ಟಿರ್ಬೋದು, ಎಷ್ಟೊಂದು ಏನೆಲ್ಲ ಆಗಿರ್ಬೋದು ನಮಗೆ, ಅದು ನೀವು ಯೋಚನೆ ಮಾಡಬೇಕು, ನೀವು ಎನಿಸ್ಬೇಕು. ಅದರ ಮೇಲೆ ನಾನು ಬ್ಲಾಕ್ ಮಾಡಿದ್ದೀನಿ. ಹೌದು, ಯಾವುದರಲ್ಲಿ ಗೊತ್ತುಂಟು, ಅವರಿಗೆ ಕಾಲಲ್ಲಿ ಬ್ಲಾಕ್ ಮಾಡಿದ್ದೀನಿ ನಾನು. ಯಾಕೆ ಗೊತ್ತಿಲ್ಲ, ಮೆಸೇಜಸ್ ಮೇಲೆ ಮೆಸೇಜಸ್ ನನಗೆ ಅವರದ್ದು ಬರ್ತಾ ಇತ್ತು. ತುಂಬ ದೊಡ್ಡ ಇಷ್ಟು ದೊಡ್ಡ ಒಟ್ರಾಸಿ ಮೆಸೇಜ್ ಆಗ್ತಾಯಿದ್ರು. ಅದರಲ್ಲಿ ನಾನು ಬ್ಲಾಕ್ ಮಾಡಿದ್ದೀನಿ. ನನಗೆ ಯಾಕೆ ಹೆದರಿಕೆ? ಅವರಿಗೆ ಇನ್ಸ್ಟಾದಲ್ಲಿ ಬ್ಲಾಕ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೂ ನನಗೆ ಯಾಕೆ ಹೆದರಿಕೆ ಅಲ್ವಾ? ವಿಡಿಯೋಸ್ ಆಗ್ತಾ ಇದ್ದಾರೆ ಅವರು, ಬ್ಲಾಕ್ ಮಾಡಿದ್ದೀನಿ ನಾನು. ಎಂಥ ವಿಚಿತ್ರ. ಅದರ ಮೇಲೆ ನಾನಿವಾಗ ನಾವು ಏನೋ ಯೂಟ್ಯೂಬಲ್ಲಿ ಇದ್ದೀವಿ, ನಮಗೇನೋ ಮುಂದೆ ಕೂಡ ಇನ್ಕಮ್ ಬರ್ತಾ ಇರುತ್ತೆ, ಇದೆ ನಮ್ಮದು. ಆದರೆ ಪಾಪ ಎಷ್ಟೋ ಜನ, ನಾನು ಎನಿಸೋದು ಇವಾಗ ಎಷ್ಟೋ ಜನ
ಸಂಬಳದಲ್ಲಿ, ದಿನ ಸಂಬಳದಲ್ಲಿ ಅಥವಾ ಅವರ ತಿಂಗಳ ಸಂಬಳದಲ್ಲಿ 20,000 30,000 ದುಡಿದು ಅದನ್ನು ಒಟ್ಟು ಮಾಡಿಡ್ತಾರೆ. ಅದರಿಂದ ಒಂದು ಮನೆ ಕಟ್ಟುವ ಆಸೆ ಇರುತ್ತೆ. ಅದು ಒಮ್ಮೆಲೆ ಈ ರೀತಿ ಆದರೆ ಅವರು ನಿಜವಾಗ್ಲೂ ಉಳಿಲಿಕ್ಕೆ ಉಂಟು. ನಾವೇ ಡಿಪ್ರೆಷನ್ಗೆ ಹೋದ್ವಿ ಅಂದಮೇಲೆ ಎಷ್ಟೋ ಜನ ಇದರಿಂದ ಸುಸೈಡ್ ಕೂಡ ಮಾಡಲಿಕ್ಕೆ ಉಂಟು ಅಲ್ವಾ? ಕರಗಿಸ್ಲಿಕ್ಕೆ ಆಗುತ್ತಾ? ಮರ್ಯಾದೆ ಹೋಗುತ್ತೆ. ಅರ್ಧಂಬರ್ಧ ಕೆಲಸ ಆದರೆ, ಗೃಹ ಪ್ರವೇಶ ದಿನ ಕೆಲಸ ಆಗಲಿಲ್ಲ ಅಂತಂದ್ರೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಮರ್ಯಾದೆ ಹೋಗುತ್ತೆ ಅಲ್ವಾ? ಎಷ್ಟು ಜನ ಏನೋ ಆ್ಯಕ್ಷನ್ ತಗೊಳ್ಳಿಕ್ಕಿದ್ದಾರಲ್ವಾ ಅವರ ಮೇಲೇನೆ. ನಾವು ಡಿಪ್ರೆಷನ್ಗೆ ಹೋದ್ವಿ ಅಂತ ಹೇಳಿದ ಮೇಲೆ ನಾವು ಇಷ್ಟು ಸ್ಟ್ರಾಂಗ್ ಇದ್ದು, ನಮಗೆ ಫ್ಯಾಮಿಲಿ ಬಾಂಡಿಂಗ್ ಇದ್ದು ನಾವು ಈ ರೀತಿ ಆದ್ವಿ ಅಂದರೆ ನಾರ್ಮಲ್ ಜನ, ಕಾಮನ್ ಜನ ಇರ್ತಾರೆ, ಅವರಿಗೆ ಯಾವ ರೀತಿ ಆಗಿರ್ಬೋದು? ನಾನು ಅದೇ ಯೋಚನೆ ಮಾಡೋದು. ಆಮೇಲೆ ಎಷ್ಟು ಕೇಸಸ್ ಇದೆ, ಅವರೇ ಅವರ ಬಾಯಲ್ಲಿ ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ಅದರ ಮೇಲೆ ಕೂಡ ನಾವು ಹೇಳಿ ಸುಖ ಇಲ್ಲ. ನಾನು ಎಂಥ ಯಾವುದಕ್ಕೆ ಈ ರೀತಿ ಬಿದ್ನ ಅವರ ಮಾತಿಗೆ ಅಂತ ಹೇಳಿ. ನಿಜವಾಗ್ಲೂ ನೀವು ಇನ್ನು ಮುಂದೆ ನಾನು ಮಾಡಿದ ತಪ್ಪು ದಯವಿಟ್ಟು ಮಾಡಬೇಡಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಯಾರು ಬಂದರೂ ಅವರ ಮೊದಲು ಏನು ಕೆಲಸ ಮಾಡಿದ್ದಾರೆ ಚೆಕ್ ಮಾಡಿ, ಒಳ್ಳೇದು ಮಾಡಿದ್ದಾರೆ ಚೆಕ್ ಮಾಡಿ, ಅವರ ಪ್ರಾಜೆಕ್ಟ್ ಚೆಕ್ ಮಾಡಿ, ದುಡ್ಡು ಕೊಡುವ ಮೊದಲು ಆ ಕೆಲಸ ಆಗಿದೆಯಾ ಚೆಕ್ ಮಾಡಿ, ಎಲ್ಲಿ ದುಡ್ಡು ಕೊಡ್ತಾರೆ ಅಲ್ಲಿ ನೀವೇ ಹೋಗಿ ಬೇಕಿದ್ರೆ ಪೇಮೆಂಟ್ ಮಾಡಿ. ಈ ರೀತಿ ಮಾಡಿ ದಯವಿಟ್ಟು. ಇದು ನನಗೆ ಒಬ್ಳಿಗೆಲ್ಲ, ಇದರಿಂದ ತುಂಬ ಜನರಿಗೆ ಮೋಸ ಆಗಿದೆ. ಇಂಥವರು ಸುಮಾರು ಜನ ಇದ್ದಾರೆ. ಇವರು ಮಾತ್ರ ಅಲ್ಲ, ಇಂಥ ಫ್ರಾಡ್ ತುಂಬ ಜನ ಇದ್ದಾರೆ. ಇವಾಗ ನಾವು ಕಮೆಂಟಲ್ಲಿ ನೀವು ಓದ್ಬೋದು, ಎಷ್ಟು ಜನ ನಮಗೂ ಕೂಡ ಹಾಗೆ ಆಗಿದೆ, ನಮಗೂ ಕೂಡ ಹಾಗೆ ಆಗಿದೆ, ಬೇರೆ ಬೇರೆಯವರು, ಇವರೊಬ್ಬರೇ ಅಲ್ಲ ಬೇರೆ ಬೇರೆಯವರು ಹೀಗೆ ರೀತಿ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಯಾರು ಮೋಸ ಹೋಗಬೇಡಿ. ತುಂಬ ಕಷ್ಟ ಆಗುತ್ತೆ. ಒಮ್ಮೆ ಕೊಟ್ಟ ದುಡ್ಡು ವಾಪಸ್ ಬರೋದಿಲ್ಲ. ಮನೆಗೆ ನಾವು ಖರ್ಚು ಮಾಡ್ತೀವಲ್ಲ, ಡೆಡ್ ಅಮೌಂಟ್ ಅದು ಅಂತ ಹೇಳ್ತೀವಿ, ಅದರಿಂದ ನಮಗೆ ಬೇರೆ ಏನು ಬರೋದಿಲ್ಲ. ಆದರೆ ಒಂದು ಆಸೆ, ನಮಗೂ ನಮ್ಮದು ಮನೆ ಇರಬೇಕು ಅಂತ ಹೇಳಿ ಒಂದು ಆಸೆ ಅಲ್ವಾ? ಹಾಗಾಗಿ ದಯವಿಟ್ಟು ಯಾರು ಮೋಸ ಕೂಡ ಮಾಡಬೇಡಿ, ಆಸೆಯನ್ನು ಕೂಡ ಕೊಲ್ಲಬೇಡಿ ನಮ್ಮದು. ಹಾಗೂ ಈ ರೀತಿ ಮಾಡಬೇಡಿ. ಇದರ ಮೇಲೆ ಅವರು ಇನ್ನೂ ಕೂಡ ಕಮೆಂಟ್ ಹಾಕ್ಬೋದು, ಇನ್ನೂ ಕೂಡ ಡ್ರಾಮಾ ಮಾಡ್ಬೋದು. ಅವರ ಡ್ರಾಮಕ್ಕೆ ನಾನು ಏನು ಹೆದರೋದಿಲ್ಲ. ಅವರು ಡ್ರಾಮಾ ಮಾಡ್ತಾ ಇರಲಿ, ನಾನು ಸತ್ಯವನ್ನು ತೋರಿಸ್ತಾನೆ ಇರ್ತೀನಿ, ವಿತ್ ಪ್ರೂಫ್ ತೋರಿಸ್ತೀನಿ ನಾನು. ಗೊತ್ತಾಯ್ತಲ್ಲ, ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಹಾಗಾಗಿ ನೋಡೋಣ. ಲೀಗಲ್ ಆ್ಯಕ್ಷನ್ ನಾನು ತೊಗೊಳ್ಬೇಕಿತ್ತು, ಅವರು ತೊಗೊಂಡಿದ್ದಾರಂತೆ. ಕ್ವಾಲಿಟಿ ಚೆಕ್ ಸರ್ಟಿಫಿಕೇಟ್ ಅವ್ರು ಕೊಡಬೇಕಿತ್ತು, ನಾನು ಕೊಡಬೇಕಂತೆ. ಅವರು ಅದು ಯಾರು ಕೊಟ್ಟು ಲಾಯರ್ ಅವರಾಗಿ ಇರಬೇಕು, ಅವರನ್ನು ಹಿಡಿದಿದ್ದಾರೆ ಇರಬೇಕು. ಹಾಗೆ ಬ್ಲಾಕ್ ಮಾಡಿದ್ದ ಅವರು, ನಾನು ಮಾಡಿದ್ದೀನಂತೆ. ಹಣ ತಿಂದಿದ್ದವರು, ನಾನು ತಿಂದಿದ್ದೀನಂತೆ. ಈಗ ಎಲ್ಲ ಆಗಿದ್ದಿಲ್ಲಿ ನಮಗೆ. ಈಗ ಒಂದು ವರ್ಷಕ್ಕೆ ಅವರು ಇನ್ನೊಂದು ಅವ್ರದ್ದು ಪಾಯಿಂಟ್ ಉಂಟು. 1 ವರ್ಷ ಅವರು ಯಾಕೆ ಮಾತಾಡಲಿಲ್ಲ? ನಾನು ಹೇಳಿದೆ, ಇದರ ಕಾರಣ ಕೂಡ ಕೊಟ್ಟಿದ್ದೀನಿ. ಹೆಣ್ಣು ಅಂತ ಒಂದು ಇರುತ್ತಲ್ವಾ, ಒಂದು ಹೆಣ್ಣು, ನಾನು ಕೂಡ, ಅವರು ಕೂಡ ಒಂದು ಹೆಣ್ಣು, ಒಬ್ಬರೇ ಇದ್ದಾರೆ. ಹೆಣ್ಣು ಅಂತ ಒಂದು ಇರುತ್ತೆ ನಮಗೆ ಫೀಲಿಂಗ್. ಬೇಡ ಸಫರ್ ಮಾಡೋದು, ಏನೋ ಮಾಡಿದ್ರು ತಪ್ಪು, ನನಗೆ ಮಾತ್ರ ಆಗಿದೆ ಅಂತ ಹೇಳಿ ನಾನು ಎಣಿಸಿದ್ದು. ಆಮೇಲೆ ನಂಗೆ ಗೊತ್ತಾಯಿತು ಸುಮಾರು ಜನರಿಗೆ ಆಗಿದೆ ಅಂತ ಹೇಳಿ. ಗೊತ್ತಾಯ್ತಲ್ಲ, ಆ ಹೆಣ್ಣು ಅಂತ ಒಂದು ಇರುತ್ತೆ ನಮಗೆ, ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ ಒಳಗಡೆ. ನಮ್ಮ ಮನೆಯಲ್ಲೇ ತಿಂದಿದ್ದು, ನಮ್ಮೊಟ್ಟಿಗೆ ಇದ್ದರು ಫ್ಯಾಮಿಲಿ ರೀತಿ ಅಂತೇಳಿ, ಆ ಒಂದು ಏನೋ ಮಾಡಿದರು ಅಂತ ಹೇಳಿ ಬಿಟ್ಟಿದ್ದೆ. ಆದರೆ ಅದು ಯಾವಾಗ ಜೋರಾಯಿತು ಅದು ಕೂಡ ಹೇಳಿದ್ದೀನಿ. ಮೊನ್ನೆ ಅವರ ಇದರಿಂದಲೇ, ಅವರ ಯಾರ್ಯಾರಿಗೂ ಏನೇ ಹೇಳಿದ್ದು ನನಗೆ ಗೊತ್ತಾಯಿತು. ಅವರೇ ನಾನು ಹಣ ತಿಂದಿದ್ದೀನಿ ಅಂತ ಹೇಳಿದ್ದು ಗೊತ್ತಾಯಿತು, ನಾನು ಕೊಡಲಿಲ್ಲ ಅಂತ. ಇದೆಲ್ಲ ಆದಮೇಲೆ ನಾನು ಸುಮ್ಮನಿದ್ರೆ ನಾನು ಮತ್ತೆ ಎಂತ? ಒಂದು ಹೆಣ್ಣು ಕೂಡ ಕಾಳಿ ರೂಪ ತಾಳುತ್ತಂತಲ್ಲ, ಆ ರೀತಿ. ಗೊತ್ತಾಯ್ತಲ್ಲ, ಹಾಗೆ ಆಗಿದೆ ಈಗ ಅಷ್ಟೇ. ಅದಕ್ಕೆ ಇಷ್ಟು ವರ್ಷ ಆಯಿತು. 1 ವರ್ಷ ಅಲ್ಲ, ಅವರು ಮೊನ್ನೆ ಇದ್ರಲ್ಲ, ಅಷ್ಟು ಒಂದು 6 ತಿಂಗಳು ನಂತರ ಅಲ್ಲ ಬಿಟ್ಟಿದ್ದು ನಾವು ಅವರಿಗೆ. ಹಾಂ ಅಷ್ಟೇ, ಸೆಪ್ಟೆಂಬರ್ ಅಕ್ಟೋಬರ್ ಇದ್ರಲ್ಲ, ಅಷ್ಟರ ಮೇಲೆ ನಾನು ಇದು ಮಾಡಿದ್ದು. ಇನ್ನು ನನ್ನ ಸಬ್ಸ್ಕ್ರೈಬರಿಗೆ, ನನ್ನ ಫಾಲೋವರ್ಸ್ಗೆ ಈವಾಗದಿಂದ ನೋಡೋದಲ್ಲ, ನೀವು ಬಂದಿದ್ದು ಮೊನ್ನೆ ಪದ್ಮ ಅವರೇ. ನಿಮ್ಮನ್ನು ನೋಡೋದು ಹಾಗೂ ನನ್ನನ್ನು ನೋಡೋದು ತುಂಬ ಡಿಫ್ರೆನ್ಸ್ ಉಂಟು. ನನ್ನನ್ನು ಅವರು ಇವಾಗದಿಂದ ನೋಡ್ತಾ ಇಲ್ಲ. ಎಷ್ಟೋ ವರ್ಷ ನಾನು ಹೇಗೆ ಇದ್ದೆ ನೋಡಿ. ನನ್ನ ಮಕ್ಕಳು ಇಷ್ಟಿಷ್ಟಿದ್ರು, ಆವಾಗದಿಂದ ನೋಡಿದ್ದಾರೆ. ಗೊತ್ತಾಯ್ತಲ್ಲ, ನಾವು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ನಾವು ಯಾವ ರೀತಿ ಮೇಲೆ ಬಂದಿದ್ದೀವಿ, ಜನರ ಹತ್ರ ನಾವು ಹೇಗಿದ್ವಿ, ಯಾವ ರೀತಿ ಬಿಹೇವ್ ಮಾಡ್ತೀವಿ ಎಲ್ಲನೂ ಗೊತ್ತುಂಟು. ನಿಮಗೆ ಮಾತ್ರ ನಾವು ಹೀಗೆ ಮಾಡೋದಾಗಾದರೆ, ಆದರೆ ನಮ್ಮ ಬಿಲ್ಡರ್ ಕೂಡ ನಮಗೆ ಇಷ್ಟು ಎಲ್ಲ ಮಾಡಿದಾರಲ್ಲ, ಅವರು ಹಾಗಾದರೆ ಏನು ಮಾಡಬೇಕಿತ್ತು? ಇವರಿಗೆ ನಾವು ಇದೆಲ್ಲ ಮಾಡಿದ್ವಿ, ಅವರಿಗೆ ಹಾಗಾದರೆ ಏನು ಮಾಡಬೇಕಿತ್ತು ನಾವು? ಇಷ್ಟೆಲ್ಲ ಆಗಿನೂ ನನಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಹತ್ರ ಮಾತಾಡಲಿಕ್ಕೆ ಉಂಟು. ನಾನು ಅವತ್ತು ಕೂಡ ಇದರ ಬಗ್ಗೆ ಹೇಳಿದ್ದೆ. ದಯವಿಟ್ಟು ಒಬ್ಬರು ಮಾಡಿದ ತಪ್ಪಿಗೆ ನಾವು ಇನ್ನೊಬ್ಬರಿಗೆ ಶಿಕ್ಷೆ ಕೊಡಲೇಬಾರ್ದು.
ಅದು ನನ್ನ ಪಾಲಿಸಿ, ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಏನು ಗೊತ್ತುಂಟ, ಈಗ ಕುಣಾಲ್ ಕೂಡ ಅವರ ಮಗ, ಪದ್ಮ ಅವರ ಮಗನೇ ಕುಣಾಲ್. ಆದರೆ ಏನು, ಅವರು ಕೂಡ ಅದೇ ಫೀಲ್ಡಲ್ಲಿದ್ದಾರೆ. ಅವ್ರಿಗೆ ಕೂಡ ನಾನು ಪ್ರಮೋಷನ್ ಮಾಡಿಸಿದ್ದೆ ಕುಣಾಲಿಗೆ. ಕುಣಾಲ್ ನನ್ನಿಂದಲೇ ಎಷ್ಟು ಕೆಲಸವನ್ನು ಮಾಡಿದ್ದಾನೆ ಪ್ರಾಜೆಕ್ಟನ್ನು. ಅವರು ಎಲ್ಲರೂ ನನಗೆ ಹೇಳಿದ್ದಾರೆ, ಕುಣಾಲ್ ತುಂಬ ಚೆನ್ನಾಗಿ ಮಗನಾಗಿ ನಿಂತು ನಮ್ಮದು ಪ್ರಾಜೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನನ್ನ ಮಕ್ಕಳಿದ್ದಂಗೆ ಅವರು ಕೂಡ. ಹಾಗಾಗಿ ಪದ್ಮ ಅವರು ಮಾಡಿದ್ರು ಅಂತೇಳಿ ಕುಣಾಲಿಗೆ ಕೂಡ ನೀವು ಅದೇ ಲಿಸ್ಟಲ್ಲಿ ದಯವಿಟ್ಟು ಹಾಕಬೇಡಿ. ಅವರು ಅವರ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಇದರಲ್ಲಿ ಅವರದ್ದು ಇಷ್ಟು ಒಂದು ಚೂರು ಕೂಡ ಕೈವಾಡ ಇಲ್ಲ. ಇದರಲ್ಲಿ ನನ್ನ ಇದರಲ್ಲಿ ಉಂಟಲ್ಲ, ಅವರು ಒಂದು ಚೂರು ದುಡ್ಡು ಕೂಡ ತಿನ್ನಲಿಲ್ಲ ಅಥವಾ ಏನು ಕೂಡ ಮಾಡಲಿಲ್ಲ. ಕೆಲವೊಮ್ಮೆ ನನಗೆ ಸಜೆಸ್ಟ್ ಕೂಡ ಮಾಡಿದ್ದಾರೆ, ಏನಾದರೂ ಆಗಬೇಕಾದ್ರೆ ಅಕ್ಕ ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ. ಅವರ ಅಮ್ಮನಿಗೆ ಕೂಡ ಎಷ್ಟೋ ಸಲ ಅವರು ಹೇಳಿದ್ದುಂಟು. ಹಾಗಾಗಿ ಒಬ್ಬರು ತಪ್ಪು ಮಾಡಿದರೆ ಅದು ಅವರ ಮಕ್ಕಳಿಗೆ ಕೂಡ ಬರುತ್ತಂತ ಹೇಳ್ತೀವಲ್ಲ, ಹಾಗೆಲ್ಲ ಅದು ದಯವಿಟ್ಟು ಅವರು ಮಾಡಿದ ಶಿಕ್ಷೆಗೆ ಕುಣಾಲಿಗೆ ನೀವು ದೂರಬೇಡಿ, ಅವರಿಗೆ ಏನು ಹೇಳಬೇಡಿ. ಅವ್ರ ಕೆಲಸ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ನೋಡಿ, ಅವರು ಬೆಳಿಬೇಕು, ಮುಂದೆ ಬರಬೇಕು. ನಂದೊಂದೇ ಅದು. ಅವನು ಮಾಡ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ, ಫ್ಯಾಮಿಲಿ ಇದೆ ಅವನಿಗೆ ಕೂಡ. ಹಾಗಾಗಿ ತಾಯಿ ಮಾಡಿದ ತಪ್ಪನ್ನು ಮಗನ ಮೇಲೆ ಹೊರಿಸ್ಬೇಡಿ, ನಾನು ಅಷ್ಟೇ ಹೇಳೋದು. ಓಕೆ, ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಇನ್ನೂ ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ. ನಾನು ಆವಾಗ ಹೇಳಿದಾಗೆ ನನ್ನ ಫಾಲೋವರ್ಸ್ ಅವರಿಗೆ ಹೋಗಿ ಕಮೆಂಟ್ ಹಾಕುವಾಗ ಇನ್ನೂ ಕೂಡ ಅವರು ಒಮ್ಮೆ ಇಷ್ಟು ಲಕ್ಷಕ್ಕೆ ಒಪ್ಪಿದ್ದಂತ ಹೇಳ್ತಾರೆ, ಇನ್ನೊಮ್ಮೆ 90 ಲಕ್ಷ ಕೊಡ್ಲಿಕ್ಕೆ ಉಂಟು, ಒಮ್ಮೆ 100 ಲಕ್ಷ ಹೇಳ್ತಾರೆ, ಒಮ್ಮೆ ಕೋಟಿ ಕೂಡ ಹೇಳ್ತಾರೆ. ಅವರು ಈಗ ಹೇಳ್ತಾರೆ ಏನಂದ್ರೆ, ನಾವು ಇನ್ನು ಕೂಡ 50 lakhs ಕೊಟ್ಟಿದೀವಿ ಅಂತೆ, ಇನ್ನು ಕೂಡ ನಾವು 90 lakhs ಕೊಡ್ಲಿಕ್ಕೆ ಉಂಟಂತೆ. 90 lakhs ಯಾವುದಕ್ಕೆ ಮಾರಾಯ? ನಮ್ಗೆ ಫುಲ್ ಅವರು ಹಾಗಾದ್ರೆ ಹೋಗಿದೆ ಅವರದ್ದು ಫುಲ್. ಅವರು ಅವರ ತಲೆ ಬುರುಡ ಎಲ್ಲ ಹೋಗಿದೆ ಈಗ. ನಾಚಿಕೆನೇ ಇಲ್ಲ. 50 lakhs ಇದ್ದು ಹಾಗಾದ್ರೆ ಅವ್ರು ಇಂಟೀರಿಯರ್ ಮಾಡಿದಾರ? ಇದು ಇನ್ನು 90 lakh ಕೊಡ್ಬೇಕಾ ನಾನು? ಇದೊಬ್ಬರು ಫಾಲೋವರ್ ಕಳಿಸಿದ್ರು. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಮೆನ್ಷನ್ ಅವರು ಏನೇ ಹೇಳಿದ್ದಾರೆ ಅಂದ್ರೆ, ಅವರದ್ದು ಇಂಟೀರಿಯರ್ ಪರ್ ಸ್ಕ್ವೇರ್ ಫೀಟ್ 1800 ಅಂತೆ. ಒಬ್ಬ ಯಾವ ಇಂಟೀರಿಯರ್? ಅದು ಇಂಟರ್ನ್ಯಾಷನಲ್ ಅಲ್ಲ, ಅವರು ಇಂಟರ್ನ್ಯಾಷನಲ್ ಅವರು. ಹಾಗಾದ್ರೆ 1800 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಅದಕ್ಕಿಂತ ಕಮ್ಮಿಯಲ್ಲಿ ಮಾಡಿ ಕೊಡ್ತಾ ಇದ್ದಾರೆ ಇವರು. ನೀವು ಇಂಟೀರಿಯರ್ ಡಿಸೈನ್ ಇಲ್ಲಿ ಇದ್ರಲ್ಲಿ ಇರಬಹುದಲ್ಲ, ಯಾರಪ್ಪ 1800 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿ ಕೊಡ್ತಾ ಇದ್ದಾರೆ? ಅದು ಕೂಡ ಎಂತ ಇಂಟೀರಿಯರ್. 7000 ಸ್ಕ್ವೇರ್ ಫೀಟ್ ಮನೆ, ಕೆಳಗಡೆ ಇರುವುದೇ ಒಂದು 3000 ಚಿಲ್ಲರ್. ಅದನ್ನೇ ಅವರು ಮಾಡಲಿಲ್ಲ. ಇನ್ನು ಎಂತಂತ ಹೇಳ್ತಾ ಇದ್ದಾರೆ ನೋಡಿ. ಒಮ್ಮೆ ಹೇಳ್ತಾರೆ 30 ಲಕ್ಷ ಕೊಟ್ಟಿದ್ದಾರೆ, ಒಮ್ಮೆ ಹೇಳ್ತಾರೆ 50 ಲಕ್ಷ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ 50 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. 50 ಲಕ್ಷದ ನಾನು ಪ್ರೂಫ್ ತೋರಿಸಿದ್ರಿಂದ ಒಪ್ಪಿದ್ದಾರೆ. ಆದರೆ ನಾನು ತೋರಿಸಿದ ಪ್ರೂಫ್ ಇನ್ನೂ ಕೂಡ ಜಾಸ್ತಿ ಉಂಟು. ಒಂದು ಸ್ಕ್ವೇರ್ ಫೀಟ್ ಅಂದರೆ ಇಷ್ಟು ಸಣ್ಣದು ಬರುತ್ತೆ. ಇಷ್ಟು ಮಾಡಲಿಕ್ಕೆ 1800 rupees. ವೆರಿ ಗುಡ್ ಪದ್ಮ, ಕೀಪ್ ಇಟ್ ಅಪ್. ಬಕ್ರ ಮಾಡ್ಲಿಕ್ಕೆ ಜನ ಏನು ಫೂಲಿಶ್ ಅಂತ ಇಟ್ಕೊಂಡಿದ್ದೀರಾ ನೀವು? ನೀವು ಹೇಗೆ ಮಾತಾಡ್ತೀರಾ ಹಾಗೆ ಮಾತಾಡ್ಬೋದು ಅಂತ ಎಣಿಸಿದ್ದೀರಾ? ಇದಕ್ಕೆ 1,45 ಅಂತೆ ಇಂಟೀರಿಯರ್ಗೆ. ವಾ, ನಾನಾಗಾದ್ರೆ ಕೋಟಿ ದುಡಿತಾ ಇದ್ದೀನಿ ಇಲ್ಲಿ, ನನಗೆ ಬರ್ತಾ ಉಂಟು. ಇವರು 1,45 ಲಕ್ಷ ಅಂತ ಹೇಳುವಾಗ ನಾನು ಓಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೊಂದು ಈಗ ನಾನು ಮನೆಗೆ ನಮ್ದು ಅಷ್ಟಾಗ್ಲಿಲ್ಲ. 1,40 ಎಷ್ಟಾಗಿದೆ? 142. ಇವರದ್ದು ಅದಕ್ಕಿಂತ ಜಾಸ್ತಿ ಇಂಟೀರಿಯರ್ಗೆ ಅಂತೆ. ಎಂತ ಇಲ್ಲಿಂದ ಎಲ್ಲ ಎಂತ ಬರ್ತಾ ಉಂಟಂದ್ರೆ, ಇದು ಹೀಗೆ ನಾನು ಹೋಗುವಾಗ ಹೀಗೆ ಬರುತ್ತೆ ಗಾಳಿ, ಲೈಟ್ ಎಲ್ಲ ಎಫೆಕ್ಟ್ ಕಾಣುತ್ತೆ. ನಾಚಿಕೆನೇ ಇಲ್ಲ, ಎಂತೆಲ್ಲ ಮಾತಾಡ್ತಾರೆ. ಫುಲ್ ಬುಡಿಯ ಸಟೆಯಾದ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಅರಳು ಮರಳು ಆಗಿದೆ ಈಗ ಏಜಲ್ಲಿ ಅವರಿಗೆ ಅಷ್ಟೇ. ಇನ್ನು ಹಾಗೆ ಇನ್ನು ನೋಡಿ, ಇನ್ನು ಏನೇನೋ ಮಾತಾಡ್ಲಿಕ್ಕೆ ನೋಡಿ, ಇನ್ನು ಇದೆಲ್ಲ ಬಂತಲ್ವಾ, ಇನ್ನು ಅವರು ಏನೇನೋ ಹೇಳಲಿಕ್ಕುಂಟು. ಇನ್ನು ಅವ್ರು ಎಂತ ಹೇಳ್ತಾರೆ, ಇದು ಪ್ರಾಪರ್ಟಿನೇ ನಂದು, ನಾನು ಅವರಿಗೆ ಪ್ರಿಯನ್ಗೆ ದಾನ ಕೊಟ್ಟಿದ್ದು ಅಂತ ಹೇಳಲಿಕ್ಕುಂಟು. ಅವರು ಮಾತಾಡಿ ಎಷ್ಟು ಉಂಟು ಮಾತಾಡಿ. ನಾನು ಅದೇ ಹೇಳಿದೆ, ನಾನು ಏನು ತೋರಿಸಿದ್ರು ವಿತ್ ಪ್ರೂಫ್ ತೋರಿಸ್ತೀನಿ, ಗೊತ್ತಾಯ್ತಲ್ಲ? ಓಕೆ, ಇಲ್ಲೇ ಹೆಣ್ಣು ಮಾಡೋಣ. ನನಗೆ ನಿಜವಾಗ್ಲೂ ತಲೆ ತಿರುಗ್ತಾ ಉಂಟು ದೇವರೇ. ನಾನು ಕೂಡ ಅವರಾಗಿ ಡ್ರಾಮಾ ಮಾಡ್ತಾ ಇದ್ದೀನಿ. ಇದೆಲ್ಲ ನನಗೆ ಪದ್ಮ ಅವರಿಂದ ಆಗ್ತಾ ಉಂಟು. ಪದ್ಮ ಅವರೇ, ನೋಡ್ತಾ ಇದ್ದೀರಲ್ಲ ನನ್ನ ಅವಸ್ಥೆ, ಇದೆಲ್ಲ ನೀವೇ ಮಾಡಿದ್ದೀನಿ. ಓಕೆ, ನನಗೆ ನಿಜವಾಗ್ಲೂ ಶಾಕ್ ಹೊಡಿಸಿ ಒಮ್ಮೆ. ನಾನು ಸ್ವಲ್ಪ ಸೈಲೆಂಟ್ ಆದೆ ಸ್ವಲ್ಪ ಹೊತ್ತು. ಈಗ ಏನು ಗೊತ್ತುಂಟ, ನೀವು ಏನು ಬೇಕಿದ್ರು ಮಾಡಿ ಪದ್ಮ ಅವರೇ. ಪಾದಿ ಅಂತ ಹೇಳಿದೆ ನಾನು. ಏನು ಬೇಕಿದ್ರು ಮಾಡಿ ಪದ್ಮ ಅವರೇ. ಇನ್ನು ಏನು ಬೇಕಿದ್ರು ಹೇಳಲಿಕ್ಕೆ ಹೋಗಿ, ಇದು ಮನೆನೇ ನಿಮ್ದಂತ ಹೇಳಿ, ಅಥವಾ ಇದು ನಾನು ಅಲ್ಲ, ನಾನು ಕೂಡ ಪದ್ಮ ಅಂತಾನೆ ಹೇಳಿ.
ನೀವು ಏನು ಕೂಡ ಯೋಚನೆ ಎಂತ ಬೇಕಿದೆ ಹೇಳಿ. ನಾನು ಹೇಳಿದೆಲ್ಲ ನನ್ನ ಫಾಲೋವರ್ಸ್ಗೆ ನಾನು ಏನಂತ ಹೇಳಿ ಗೊತ್ತು. ಇಷ್ಟು ನಾನು ಮಾಡಬೇಕಾದ್ರೆ, ಇಷ್ಟು ನಾನು ಮಾತಾಡಬೇಕಾದ್ರೆ, ಇಷ್ಟು ಈ ಪೊಸಿಷನ್ಗೆ ನಾನು ಬರಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದು ನನಗೆ ಗೊತ್ತು. ನಿಮ್ಮ ಒಬ್ಬರು ಕಾಂಜಿ ಪಿಂಜಿ ಎಲ್ಲ ಬಂದು ನನ್ನ ಹೆಸರನ್ನು ಹಾಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತುಂಟಾ, ನನ್ನನ್ನು ಫಾಲೋ ಮಾಡ್ತಾರೆ ನೋಡಿ, ಅವ್ರು ಸುಮ್ಮನೆ ಫಾಲೋ ಮಾಡೋದು, ನನ್ನ ತುಂಬ ಪ್ರೀತಿಸಿ ಫಾಲೋ ಮಾಡ್ತಾರೆ. ಹಾಗಾಗಿ ನಾನು ಏನಂತ ಎಲ್ರಿಗೂ ಗೊತ್ತು, ನನ್ನ ಕೆಲಸವನ್ನು ನಾನು ಮಾಡ್ತಾನೇ ಇರ್ತೀನಿ ಮುಂದೆ ಕೂಡ. ನೀವು ನಿಮ್ಮದು ಏನು ಹೇಳಲಿಕ್ಕುಂಟಾ ಅದು ನೀವು ಒಂದೊಂದು ಹೇಳ್ತಿರಲ್ಲ, ಬರೀತೀನಿ, ಅದು ನನಗೆ ನೋಡಿ ಇನ್ನೂ ಕೂಡ ಎಂಟರ್ಟೈನ್ಮೆಂಟ್ ಆಗ್ತಾ ಉಂಟು. ಅದನ್ನು ಮಾಡ್ತಾನೆ ಇರಿ. ನನ್ನ ವ್ಯೂವರ್ಸ್ಗೆ ಹೀಗೇ ನೀವು ಎಂಟರ್ಟೈನ್ ಮಾಡ್ತಾ ಇರಿ. ಇಂಥದ್ದೆಲ್ಲ ಕಮೆಂಟ್ಸ್ ಹಾಕಿ ಅವರು ಕೂಡ ಎಂಜಾಯ್ ಮಾಡಲಿ. ಹಾಗೂ ಇನ್ನೊಂದು ಲಾಸ್ಟಿಗೆ ಅಂಥದ್ದೊಂದು ಪಾಯಿಂಟ್ ಹೇಳಲಿಕ್ಕಿತ್ತು. ಲಿವಿ ಅಂತ ಅದು ಕಾಲಿಗೆ ಲಾಸ್ಟ್ ಪಂಗಸ್ ಪದ್ಮ. ಇದು ನಾನು ಹೆಸರು ಇಟ್ಟಿದ್ದಲ್ಲ, ನನ್ನ ಫಾಲೋವರ್ಸ್ ನಿಮಗೆ ಒಂದು ಒಳ್ಳೆ ಬಿರುದು ಕೊಟ್ಟಿದ್ದಾರೆ, ಪಂಗಸ್ ಪದ್ಮ. ಥ್ಯಾಂಕ್ ಯು.